ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ 6362324224. ಇದುವರೆಗೂ ಕೂಡ ನಾವು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಬಂದಿದ್ದೇನೆ. ಅದರಲ್ಲಿ 2 ಮಾರ್ಕ್ಸ್ ಕ್ವಶನ್ನ ಪಾರ್ಟ್ 1 ಪಾರ್ಟ್ 2 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ, ಕರ್ನಾಟಕ ಸ್ಟೇಟ್ 10th ಸಿಲೆಬಸ್ನ. ಅದೇ ರೀತಿ 2 ಮಾರ್ಕ್ಸ್ ಕ್ವಶನ್ನ 3rd ಪಾರ್ಟನ್ನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದಾದ ನಂತರ ಇವತ್ತಿನ ದಿನವೇ 4th ಪಾರ್ಟನ್ನು ಕೂಡ ಅಪ್ಲೋಡ್ ಮಾಡ್ತೇನೆ. ಅದರೊಂದಿಗೆ 2 ಮಾರ್ಕ್ಸ್ ಕ್ವಶನ್ಸನ್ನು ನಾನು ಎಂಡ್ ಮಾಡ್ತೇನೆ. ಅದಾದ ನಂತರ 3 ಮಾರ್ಕ್ಸ್ಗೆ ಹೋಗ್ತೇನೆ. ಯಾಕಂದರೆ ನಿಮಗೆ ಸ್ಟೇಟ್ ಪ್ರಿಪ್ರೇಟ್ರಿ ಬರಲಿಕ್ಕೆ ಹೋಗಿ ಆದಷ್ಟು ಬೇಗ ನಮಗೆ ಇದನ್ನು ಕಂಪ್ಲೀಟ್ ಮಾಡಬೇಕು. ಅದಕ್ಕೋಸ್ಕರ ಒನ್ಸ್ ಆಫ್ಟರ್ ಸ್ಟೇಟ್ ಪ್ರಿಪ್ರೇಟ್ರಿ ಟಫ್ ಕ್ವಶನ್ಸನ್ನು ಮತ್ತು ವೆರಿ ಇಂಪಾರ್ಟೆಂಟ್ ಕ್ವಶನ್ಸನ್ನು, ರಿಪೀಟೆಡ್ ಕ್ವಶನ್ಸನ್ನು ಮತ್ತೆ ಮಾಡ್ತಾ ಇರ್ತೇನೆ. ನೀವು ವಾಚ್ ಮಾಡ್ತಾಯಿರಿ, ಶೇರ್ ಮಾಡಿ ಮತ್ತು ಒಂದಿಷ್ಟು ಜನರಿಗೆ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಈಗ ಮುಂದಿನ ವೀಡಿಯೋದಲ್ಲಿ ನಾನೀಗ ಟ್ರಿಗ್ನೋಮೆಟ್ರಿ ಮತ್ತು ಪ್ರೊಬಾಬಿಲಿಟಿ ಚಾಪ್ಟರ್ನ ತಗೊಳ್ತಾ ಇದ್ದೇನೆ. ಟ್ರಿಗ್ನೋಮೆಟ್ರಿಯಿಂದ ಒಂದು 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಅದೇ ರೀತಿ ಪ್ರೊಬಾಬಿಲಿಟಿಯಿಂದಲೂ ಕೂಡ ಒಂದು 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಫಸ್ಟಿಗೆ ನಾನು ಟ್ರಿಗ್ನೋಮೆಟ್ರಿ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. 2 ಮಾರ್ಕ್ಸ್ ಕ್ವಶನ್ನು ಆಲ್ಮೋಸ್ಟ್ ನಾನು ನೋಡಿದ ಕ್ವಶನ್ ಪೇಪರ್ ಪ್ರಕಾರ ಹೆಚ್ಚಿನ ಕ್ವಶನ್ ಪೇಪರಲ್ಲಿ ಟ್ರಿಗ್ನೋಮೆಟ್ರಿಯಿಂದ ಡಯಾಗ್ರಾಮನ್ನು ಕೊಟ್ಟು, ಅಂದರೆ ಫಿಗರನ್ನು ಕೊಟ್ಟು ಅದರದ್ದು ಸೈನ್ ತೀಟಾ, ಸೈನ್ ಆಲ್ಫಾ, ಕಾಸ್ ತೀಟಾ, ಕಾಸ್ ಆಲ್ಫಾ, ಕಾಸ್ ಗಾಮಾ, ಈ ಥರದ್ದು ಕ್ವಶನ್ಸನ್ನು ಜಾಸ್ತಿ ಕೇಳಿದ್ದಾರೆ. ಓಕೆ, ಅದು ಬಿಟ್ಟರೆ ಪ್ರೂವ್ ದ್ಯಾಟ್, ಸಿಂಪಲ್ ಪ್ರೂವ್ ದ್ಯಾಟ್ ಕೇಳ್ತಾರೆ ಸ್ಟೂಡೆಂಟ್ಸ್. ಮತ್ತೊಂದು ನೆನ್ಪಿಟ್ಕೊಳ್ಳಿ, ಪ್ರೂವ್ ದ್ಯಾಟ್ ನಿಮಗೆ 2 ಮಾರ್ಕ್ಸಲ್ಲಿ ಬಂತು ಅಂತಾದರೆ, ಟ್ರಿಗ್ನೋಮೆಟ್ರಿಯಿಂದ 2 ಮಾರ್ಕ್ಸಲ್ಲಿ ಬಂತು ಅಂದರೆ ತುಂಬ ಸಿಂಪಲ್ ಇರುತ್ತೆ, ಜಾಸ್ತಿ ಏನೂ ಇರೋದಿಲ್ಲ ಸ್ಟೂಡೆಂಟ್ಸ್, ಆಯಿತಾ? ಈಗ ಇದರಲ್ಲಿ ಫಸ್ಟ್ ಕ್ವಶನ್ ನೋಡಿ. ಇನ್ ದ ಫಿಗರ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇನ್ ದ ಫಿಗರ್, ನಾನು ಫಿಗರ್ನ ಮತ್ತೆ ಇಲ್ಲಿ ಡ್ರಾ ಮಾಡ್ತೇನೆ ನೋಡಿ. ಫಿಗರ್ ಕೊಟ್ಟಿದ್ದಾರೆ, ಇದನ್ನು ಆರ್ ಅಂತ ಕೊಟ್ಟಿದ್ದಾರೆ, ರೈಟ್ ಆ್ಯಂಗಲ್ ಇಲ್ಲ ಆಗುತ್ತಂತೆ. ಇದು ಪಿ, ಇದು ಕ್ಯೂ ಆರ್, ಇದು 1, ಇದು 1, ಇದು √2. ಸರಿಯಾ? ಕೊಟ್ಟಿದ್ದಾರೆ, ಅವರೇ ಫಿಗರ್ನ ಕೊಟ್ಟಿದ್ದಾರೆ. ಇನ್ ದ ಫಿಗರ್ ರೈಟ್ ದ ವ್ಯಾಲ್ಯೂ ಆಫ್ ಸೈನ್ ಪಿ ಅಂದರೆ ಏನು ಅಂತ ಕೇಳಿದ್ದಾರೆ. ಫಿಗರ್ ಕೊಟ್ಟಿದ್ದಾರೆ ಅವರೇ. ಆ್ಯಂಡ್ ಸೈನ್ ಆಫ್ ಇಲ್ಲಿ 90 - r ಅಂತ ಕೊಟ್ಟಿದ್ದಾರೆ. ಇದೆರಡು ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಸೈನ್ ಪಿ, ಸೈನ್ 90 - r. ಸೈನ್ ಪಿ ಅಂತ ಹೇಳಿದರೆ ಸ್ಟೂಡೆಂಟ್ಸ್ ಅವ್ರು ಕೇಳ್ತಾ ಇರೋದು ವಿತ್ ರೆಸ್ಪೆಕ್ಟ್ ಟು ಪಿ. ಇಲ್ಲಿ ನೋಡಿ, ಪಿ ಎಲ್ಲಿದೆ, ಇಲ್ಲಿದೆಯಲ್ವಾ, ಅಂದರೆ ಆವಾಗ ಇದು ಆ್ಯಂಗಲ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಸೈನ್ ಪಿ ಅಂದರೆ ವಿತ್ ರೆಸ್ಪೆಕ್ಟ್ ಟು ಪಿ ಅಂದರೆ ಇದನ್ನು ನೀವು ಆ್ಯಂಗಲ್ ಅಂತ ಕನ್ಸಿಡರ್ ಮಾಡಿದರೆ ಇದೇನಾಗುತ್ತೆ ಹೇಳಿ, ಆಪೋಸಿಟ್ ಆಗುತ್ತಾ? ಇದೇನಾಗುತ್ತೆ, ಅಡ್ಜಸೆಂಟ್ ಆಗುತ್ತಾ? ಇದು ಹೈಪಾಟಿನಸ್ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಪಿ ನಾನು ಹೇಳ್ತಾ ಇರೋದು, ಇದು ಆಪೋಸಿಟ್, ಇದು ಅಡ್ಜಸೆಂಟ್, ಇದು ಹೈಪಾಟಿನಸ್ ಆಗುತ್ತೆ. ಸರಿಯಾ? ಸೈನ್ ಪಿ ಫಾರ್ಮುಲಾವೇನು? ಸೈನ್ ತೀಟಾ ನೀವು ಕಲ್ತಿದ್ರಲ್ಲ, ಏನು ಸೈನ್ ತೀಟಾ? ಆಪೋಸಿಟ್ ಡಿವೈಡೆಡ್ ಬೈ ಹೈಪಾಟಿನಸ್. ಆಪೋಸಿಟ್ ಬೈ ಹೈಪಾಟಿನಸ್ ಅಲ್ವಾ? ಇಲ್ಲಿ ಆಪೋಸಿಟ್ ಅಂದರೆ ಏನು? ವಿತ್ ರೆಸ್ಪೆಕ್ಟ್ ಟು ಪಿ, ಕ್ಯೂ ಆರ್ ಅಲ್ವಾ? ಡಿವೈಡೆಡ್ ಬೈ ಹೈಪಾಟಿನಸ್ ಏನು? ವಿತ್ ರೆಸ್ಪೆಕ್ಟ್ ಟು ಪಿ, ಪಿ ಆರ್. ಸರಿಯಾ? ಕ್ಯೂ ಆರ್ ಅಂದರೆ ವ್ಯಾಲ್ಯೂ ಏನು? 1 ಡಿವೈಡೆಡ್ ಬೈ ಪಿ ಆರ್ ಅಂದರೆ ವ್ಯಾಲ್ಯೂ ಏನು? √2 ಅಷ್ಟೇ. ಇದು ನಿಮ್ಮ ಸೈನ್ ಪಿ. ಓಕೆ, ಈಗ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಸೈನ್ 90 - r. ಯಾವಾಗ ಸೈನ್ 90 - r, ಕಾಸ್ 90 - r, ಟ್ಯಾನ್ 90 - r ಅಂತ ಬಂದರೆ, 90 - ಸಮಥಿಂಗ್ ಅಂತ ಬಂತಂದರೆ ಅಲ್ಲಿ ನೀವು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂತ ಅರ್ಥ. ಕಾಂಪ್ಲಿಮೆಂಟ್ರಿ, ನೀವು ಇದನ್ನು ಕಲ್ತಿದ್ರಲ್ಲ, ಯಾವುದು ಫಾರ್ಮುಲಾ? ಸೈನ್ ಆಫ್ 90 - r, ಕಾಂಪ್ಲಿಮೆಂಟ್ರಿ. ಸೈನ್ ಆಫ್ 90 - r ಇಸ್ ಕಾಸ್ r, ಆರ್ ಸೈನ್ ಆಫ್ 90 - θ ಕಾಸ್ θ, ಕಾಸ್ ಆಫ್ 90 - θ ಸೈನ್ θ. ಇದೆಲ್ಲ ಕಲ್ತಿದ್ರಲ್ಲ. ಟ್ಯಾನ್ ಆಫ್ 90 - θ ಕಾಟ್ θ, ಕಾಟ್ ಆಫ್ 90 - θ ಟ್ಯಾನ್ θ. ಇದೇ ಫಾರ್ಮುಲಾ. ಸೈನ್ ಆಫ್ 90 - r ಅಂದರೆ ಕಾಸ್. ಸೈನ್ ಆಫ್ 90 - θ ಅಂದರೆ ಕಾಸ್ θ. ಇಲ್ಲಿ θ ಪ್ಲೇಸಲ್ಲಿ ಏನಿದೆ ನೋಡಿ, r ಇದೆ. ಸಿಂಪಲ್ ಅಲ್ಲ? ಕೇಳಿದ್ದಷ್ಟೇ. ಕಾಸ್ r. ಕಾಸ್ ಅಂದರೆ ಫಾರ್ಮುಲಾ ಏನು ಹೇಳಿ? ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪಾಟನಸ್. ಅಡ್ಜಸೆಂಟ್ ಅಂದರೆ, ಈಗ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಇಲ್ಲಿ ಆರ್ ಮಾಡ್ತಾ ಇರೋದು ನಾವು. ಆರ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಆರೇ ನೋಡ್ಬೇಕು ನೀವು. ವೆರಿ ಇಂಪಾರ್ಟೆಂಟ್ ಇದು. ಅದಕ್ಕೆ ನೀವು ಬೇರೆ ಡಯಾಗ್ರಾಮನ್ನು ಬಿಡಿಸ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲೊಂದು ಮತ್ತೊಂದು ಡಯಾಗ್ರಾಮನ್ನು ಬಿಡಿಸ್ಕೊಳ್ಳಿ. ಯಾವುದಕ್ಕೆ? ವಿತ್ ರೆಸ್ಪೆಕ್ಟ್ ಟು ಆರ್. ಇದು ಆರ್ ಅಲ್ವಾ, ಇದು ಕ್ಯೂ ಅಲ್ವಾ, ಇದು ಪಿ. ವಿತ್ ರೆಸ್ಪೆಕ್ಟ್ ಟು ಆರ್ ಅಂದರೆ ಆ್ಯಂಗಲ್ ಇದು. ಇವಾಗ ಇದೇನಾಗುತ್ತೆ? ಆಪೋಸಿಟ್ ಆಗುತ್ತೆ. ಇದೇನಾಗುತ್ತೆ? ಅಡ್ಜಸೆಂಟ್ ಆಗುತ್ತೆ. ಇದೇನಾಗುತ್ತೆ? ಹೈಪಾಟನಸ್. ಯಾಕೆ ಹೇಳಿ? ಇಲ್ಲಿ ನಮಗೆ ಕಾಸ್ ಆರ್ ಬಂದಿದೆ, ಕಾಸ್ ಪಿ ಅಲ್ಲ. ಇದೇ ಡಯಾಗ್ರಾಮ್ ಇದೆ, ಬಟ್ ಇಲ್ಲಿ ಇದು ಚೇಂಜ್ ಆಗುತ್ತೆ ಆ್ಯಂಗಲ್. ಆರಿಗೆ ಇದು ಅಪೋಸಿಟ್ ಆಗುತ್ತೆ, ಇದು ಅಡ್ಜಸೆಂಟ್ ಆಗುತ್ತೆ, ಇದು ಹೈಪಾಟನಸ್ ಆಗುತ್ತೆ. ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ ಸ್ಟೂಡೆಂಟ್ಸ್. ಇಲ್ಲಿ 1 ಇರೋದು 1 ಇರುತ್ತೆ, ಇದಕ್ಕೆ 1 ಇರೋದು 1 ಇರುತ್ತೆ, ಇದಕ್ಕೆ 2 ಇರೋದು √2 ಇರೋದು √2 ಇರುತ್ತೆ. ಚೇಂಜ್ ಆಗೋದು ಏನಂತ ಕೇಳಿದ್ರೆ ಆಪೋಸಿಟ್ ಮತ್ತು ಅಡ್ಜಸೆಂಟ್ ಅನ್ನೋದು ಸ್ವಾಪ್ ಆಗುತ್ತೆ ಅಷ್ಟೇ. ಈಗ ಅಡ್ಜಸೆಂಟ್ ಏನು ಹೇಳಿ? 1. ಹೈಪಾಟನಸ್ ಏನು ಹೇಳಿ? √2.
ಎರಡರದ್ದು ಆನ್ಸರ್ ಸೇಮ್, ಅದೇನು ಪ್ರಾಬ್ಲಮ್ ಇಲ್ಲ. ಅಂದರೆ ಎಲ್ಲ ಟೈಮ್ ಬರೋದಿಲ್ಲ, ಇದರಲ್ಲಿ ಬಂದಿದೆ ಅಷ್ಟೇ. ಇದು ಆನ್ಸರ್ ಅಷ್ಟೇ. 90 ಮೈನಸ್ ಸಮಥಿಂಗ್ ಅಂತ ಬಂದರೆ ಇದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಸ್ಟೂಡೆಂಟ್ಸು, ಅದು ಗೊತ್ತಿರಲಿ, ನೆನ್ಪಿಟ್ಕೊಳ್ಳಿ. ಈಗ ಅದರಲ್ಲಿ ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಏನು ಹೇಳಿದ್ದಾರೆ, ಪ್ರೂವ್ ದ್ಯಾಟ್. ಇಲ್ಲಿ ನೋಡಿ ಸೆಕೆಂಡ್ ಕ್ವಶನ್ ನೋಡಿ, ಪ್ರೂವ್ ದ್ಯಾಟ್ sin 30 ಪ್ಲಸ್ cos 60 ಇಸ್ ಈಕ್ವಲ್ಸ್ ಟು ಪ್ಲಸ್ tan 45 ಇಸ್ ಈಕ್ವಲ್ಸ್ ಟು secant 60. ಏನು ಹೇಳಿದ್ದಾರೆ ಸೆಕೆಂಡ್ ಕ್ವಶನ್? ನಾನು ಸೆಕೆಂಡ್ ಕ್ವಶನನ್ನು ಬರೀತೇನೆ ನೋಡಿ. ಪ್ರೂವ್ ದ್ಯಾಟ್ ಅಂತ ಹೇಳಿದ್ದಾರೆ. ನಾನು ಹೇಳಿದ್ದೇನೆ ಪ್ರೂವ್ ದ್ಯಾಟ್ ಅಂತ ಬಂದರೆ ತುಂಬ ಸಿಂಪಲ್ ಬರುತ್ತೆ. 2 ಮಾರ್ಕ್ಸಿಗೆ ಬಂದರೆ ಬರೋದು ತುಂಬ ಕಡಿಮೆ, ಬಂದರೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಕ್ವಶನ್ ಪೇಪರ್ ಹೇಗಿರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ. ಪ್ರೂವ್ ದ್ಯಾಟ್ ಅಂತ ಬಂದರೆ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಇರುತ್ತೆ, ಸಿಂಪ್ಲಿಫಿಕೇಷನ್ ಇರುತ್ತೆ. ನಿಮಗೇನು ಅಂಥ ಟಫ್ ಕ್ವಶನ್ಸನ್ನು ಕೊಡೋದಿಲ್ಲ ಪ್ರೂವ್ ದ್ಯಾಟ್ ಅಂತ ಕೇಳಿದರೆ, ಯಾಕಂದರೆ ಇದು 2 ಮಾರ್ಕ್ಸ್ ಕ್ವಶನ್ ಅಲ್ವಾ, ಅವ್ರು ಅದಕ್ಕೆ ಸರಿಯಾಗಿ ಕೇಳಿರ್ತಾರೆ. ಸರಿಯಾ? sin 30 ನಿಮ್ಗೆ ಇದೇನಿಲ್ಲ, ವ್ಯಾಲ್ಯೂ ಗೊತ್ತಿದ್ರೆ ಸರಿ ಅಷ್ಟೇ ಅಲ್ವಾ. ಯಾವುದ್ರ ವ್ಯಾಲ್ಯೂ, ಟೇಬಲ್ ಇದು ವ್ಯಾಲ್ಯೂ ಗೊತ್ತಿದೆ ನಿಮಗೆ. ನಮಗೀಗ ಸೈನ್, ಕಾಸ್, ಟ್ಯಾನ್ ಇವು 3 ಸಾಕು. ಮತ್ತು ಬೇಕಾದರೆ ಮಾಡೋಣ. 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಅಲ್ವಾ. ಇದು 0, ಇದು 1/2, ಇದು 1/√2, ಇದು √3/2, ಇದು 1. ಆಮೇಲೆ ಏನಾಗುತ್ತೆ ಹೇಳಿ, ಇಲ್ಲಿಂದ ಉಲ್ಟಾ ಬನ್ನಿ. ಇವಾಗ ಇಲ್ಲಿಂದ 1 ಆದಮೇಲೆ √3/2, ಆಮೇಲೆ 1/√2, ಅದಾದಮೇಲೆ 1/2, ಅದಾದಮೇಲೆ 0. ಉಲ್ಟಾ ಬಂದಿದೆ ಅಷ್ಟೇ. ಆಮೇಲೆ ಟ್ಯಾನ್ ಥೀಟಾ ಅಂದರೆ ಫಾರ್ಮುಲಾ ಗೊತ್ತಿದೆಯಲ್ಲ, sin θ ಬೈ ಕಾಸ್ ಥೀಟಾ. ಇಲ್ಲಿ ಥೀಟಾ ಬರ್ಕೊಳ್ಳಿ. sin θ ಅಂದರೆ 0, 0/1 ಈಸ್ 0 ಆಯಿತಾ. 1/2 ಡಿವೈಡ್ ಬೈ √3/2 ಅಂದರೆ 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 1/√3 ಉಳಿತದೆ. ಇಲ್ಲಿ 1/√2, ಇಲ್ಲೂ 1/√2, 1/√2 ಡಿವೈಡೆಡ್ ಬೈ 1/√2 ಎರಡು ಕ್ಯಾನ್ಸಲ್ ಆಗುತ್ತೆ, 1 ಉಳಿತದೆ. ಇಲ್ಲಿ √3/2, ಇಲ್ಲಿ ನೋಡಿ √3/2 ಡಿವೈಡೆಡ್ ಬೈ 1/2, 2 ಕ್ಯಾನ್ಸಲ್ ಆಗುತ್ತೆ, √3/1 ಉಳಿತದೆ, ಅಂದರೆ √3. 1/0 ಈಸ್ ಇನ್ಫಿನಿಟಿ. ಓಕೆ, ಇದು ಫಾರ್ಮುಲಾ. ಈಗ ನೋಡೋಣ sin 30 ಡಿಗ್ರಿ ವ್ಯಾಲ್ಯೂ ಏನವ್ರು ಕೊಟ್ಟಿದ್ದಾರೆ. sin 30 ಡಿಗ್ರಿ, sin 30 ನೋಡಿ 1/2 ಅಲ್ವಾ, ಪ್ಲಸ್ cos 60 ವ್ಯಾಲ್ಯೂ ಎಷ್ಟು, cos 60 ಅದು ಕೂಡ 1/2, ಪ್ಲಸ್ tan 45 ವ್ಯಾಲ್ಯೂ ಎಷ್ಟು 1. ಇದಿಷ್ಟು ಲೆಫ್ಟ್ ಹ್ಯಾಂಡ್ ಸೈಡ್ ಆಯಿತಾ. ನಮ್ಗೆ ಏನಂತ ಪ್ರೂವ್ ಮಾಡಬೇಕು, secant 60. secant 60 ನಾವಿಲ್ಲಿ ಬರಲಿಲ್ಲಲ್ಲ, ಏನು ಮಾಡೋದು, ರೆಸಿಪ್ರೋಕಲ್ ನೋಡಿ. secant ಯಾವುದ್ರದ್ದು ರೆಸಿಪ್ರೋಕಲ್, ಕಾಸ್ ಇದು ರೆಸಿಪ್ರೋಕಲ್ ಅಲ್ವಾ. ರೆಸಿಪ್ರೋಕಲ್ ಅಂದರೆ ಉಲ್ಟಾ. ಕಾಸ್ ಇದು 60 ಎಷ್ಟಿದೆ ಆನ್ಸರ್ 1/2. ಹಾಗಾದರೆ secant 60 ಏನಾಗುತ್ತೆ ಹೇಳಿ, 1/2ದು ಉಲ್ಟಾ 2/1 ಅಲ್ವಾ. 1/2ದು ಉಲ್ಟಾ ಏನಾಗುತ್ತೆ 2/1. 2/1 ಬರೆಯೋ ಅಗತ್ಯ ಇಲ್ಲ ಅಲ್ವಾ. ಸೊ ಆನ್ಸರ್ ಏನು ಬರಬೇಕು ನಿಮಗೆ, 2 ಬರಬೇಕಲ್ವಾ. ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಇದು ಹಾಫ್, ಇದು ಹಾಫ್, ಹಾಫ್ ಪ್ಲಸ್ ಹಾಫ್ 1 ಅಲ್ವಾ. 1 + 1 2 ಕರೆಕ್ಟಾ. ಆರ್ ಎಲ್ಸ್ ಏನು ಮಾಡಿ, ಎರಡರದ್ದು ಡಿನಾಮಿನೇಟರ್ ಸೇಮ್ ಇದೆ, 2 ಅಂತ ತಗೊಳ್ಳಿ. 1 + 1 ಸರಿಯಾ. ಪ್ಲಸ್ ಈ 1ಅನ್ನು ಆ್ಯಸ್ ಇಟ್ ಈಸ್ ಹಾಗೆ ತಗೊಳ್ಳಿ. 1 + 1 ಅಂದರೆ 2 ಅಲ್ವಾ, ಡಿವೈಡೆಡ್ ಬೈ 2 + 1 ಈಸ್ ಈಕ್ವಲ್ಸ್ ಟು 2 ಅಂತ ಬರಬೇಕು ನಮ್ಗೆ ಆನ್ಸರ್. 2 1s ಏನು ಉಳಿತಾ ಆನ್ಸರ್, 1 + 1 ಈಸ್ ಈಕ್ವಲ್ಸ್ ಟು 2. ಸೊ 2 ಈಸ್ ಈಕ್ವಲ್ಸ್ ಟು 2 ಅಲ್ವಾ, ಹೆನ್ಸ್ ಪ್ರೂವ್ಡ್. ಓಕೆ, ಇಲ್ಲೇ ಗೊತ್ತಾಯಿತು ನಿಮಗೆ, ಹಾಫ್ ಪ್ಲಸ್ ಹಾಫ್ ಇಸ್ 1, 1 + 1 is 2, ಇಲ್ಲೂ 2 ಬರಬೇಕಲ್ಲ, ಹೆನ್ಸ್ ಪ್ರೂವ್ಡ್ ಅಷ್ಟೇ ಅಲ್ವಾ. ಇದು ಆನ್ಸರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇದೆಲ್ಲ ಈಸಿ ಇರುತ್ತೆ, ಡೈರೆಕ್ಟ್ ಫಾರ್ಮ್ಗೆ ಸಬ್ಸ್ಟಿಟ್ಯೂಟ್ ಮಾಡೋದೇ ಇರುತ್ತೆ ಪಕ್ಕ 2 ಮಾರ್ಕ್ಸಲ್ಲಿ. ಅಂಥ ಟಫ್ ಕ್ವಶನ್ಸನ್ನು ಇದರಲ್ಲಂತೂ 100% ಕೇಳೋದಿಲ್ಲ 2 ಮಾರ್ಕ್ಸಲ್ಲಿ, ಯಾಕಂದರೆ ಪ್ರೂವ್ ದ್ಯಾಟ್ ನಿಮಗೆ 3 ಮಾರ್ಕ್ಸ್ ಇದೆ, ಇದರಲ್ಲಿ ಅಂಥ ಕಾಂಪ್ಲಿಕೇಶನ್ ಇರೋದಿಲ್ಲ ಆ ಕ್ವಶನಲ್ಲೂ ಕೂಡ. ಓಕೆ, ಈಗ ಥರ್ಡ್ ಪ್ರಾಬ್ಲಮ್ ಮಾಡ್ತೇನೆ ಸ್ಟೂಡೆಂಟು. ಥರ್ಡ್ ಪ್ರಾಬ್ಲಮ್ ನೋಡಿ, ಇನ್ ದ ಫಿಗರ್, ಸೇಮ್ ಫಿಗರ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಫಿಗರ್ನ ಬಿಡಿಸ್ತಾ ಇದ್ದೇನೆ ನಾನು, ಏನು ಡಯಾಗ್ರಾಮ್ ಕೊಟ್ಟಿದ್ದಾರೆ ಅದನ್ನು ಬಿಡಿಸ್ತಾ ಇದ್ದೇನೆ. ಇಲ್ಲಿ ನೋಡಿ, ಇದು ತೀಟ ಅವರೇ ಕೊಟ್ಟಿದ್ದಾರೆ, ಇದು ನಾನು ಬಿಡಿಸ್ತಾ ಇರೋದಲ್ಲ, ಅವ್ರು ಕೊಟ್ಟಿರೋದನ್ನು ಬಿಡಿಸ್ತಾ ಇರೋದಷ್ಟೇ. ಇದು ಆಲ್ಫಾ, ಇದು ಎ, ಇದು ಬಿ, ಇದು ಸಿ, ಇದು 1, ಇದು 2, ಇದು √3. ಸರಿಯಾ, ಕೊಟ್ಟಿದ್ದಾರೆ ಕರೆಕ್ಟ್ ಅಲ್ಲ. ಇನ್ ದ ಫಿಗರ್ ಎ ಬಿ ಸಿ ಇಸ್ 90 ಡಿಗ್ರಿ. ಆ್ಯಂಗಲ್ ಎ ಬಿ ಸಿ 90 ಡಿಗ್ರಿ ಅಂದರೆ ಮೀನಿಂಗ್ ಏನು ಹೇಳಿ, ಬಿ ಯಲ್ಲಿ 90 ಡಿಗ್ರಿ ಆಗುತ್ತೆ ಅಂತ ಅರ್ಥ, ಇಲ್ಲಿ 90 ಡಿಗ್ರಿ ಆಗುತ್ತೆ ಅಂತ ಅರ್ಥ. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್, ಏನೆಲ್ಲ ಕ್ವಶನ್ ಕೇಳಿದ್ದಾರೆ ಅವರು, sin θವನ್ನು ಫೈಂಡ್ ಔಟ್ ಮಾಡಿ ಒಂದು. ಇನ್ನೊಂದು ಏನಂತ ಹೇಳಿದ್ದಾರೆ ನೋಡಿ ಇಲ್ಲಿ, ಇನ್ ದ ಗಿವನ್ 90 ಡಿಗ್ರಿ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ sin θ ಮತ್ತು ಕಾಸ್ ಆಲ್ಫಾ. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಕಾಸ್ ಆಲ್ಫಾ ಅಂದಿದ್ದವರು ನಿಮ್ಮ ನೋಡಿ, ಇಲ್ಲಿ ತೀಟ ಕೇಳಿದ್ದು, ಇಲ್ಲಿ ಆಲ್ಫಾ ಕೇಳಿದ್ದು, ಕನ್ಫ್ಯೂಸ್ ಆಗಿ ಒಂದೇ ಡಯಾಗ್ರಾಮನ್ನು ತೊಗೊಂಡು ಮಾಡೋದಲ್ಲ. ತೀಟ sin θ ಫಾರ್ಮುಲಾ ಏನು ಹೇಳಿ, ಆಪೋಸಿಟ್ ಡಿವೈಡೆಡ್ ಬೈ ಹೈಪಾಟೆನಸ್. ಕಾಸ್ ಫಾರ್ಮುಲಾ ಏನು ಹೇಳಿ, ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪಾಟೆನಸ್. ಫಾರ್ಮುಲಾ ಸೇಮ್ ಇರುತ್ತೆ ಸ್ಟೂಡೆಂಟ್ಸ್, ಅದು ಆಲ್ಫಾನೇ ಬರಲಿ ತೀಟಾನೇ ಬರಲಿ ಏನೇ ಬರಲಿ, ಇಲ್ಲಿ ಡಯಾಗ್ರಾಮಲ್ಲಿ ವ್ಯಾಲ್ಯೂ ಒಂದು ಚೇಂಜ್ ಆಗುತ್ತೆ ಅಷ್ಟೇ.
ತೀಟಾ ಅಂದರೆ ಯಾವ್ದು ಹೇಳಿ ಇದು. ಓಕೆ, ವಿತ್ ರೆಸ್ಪೆಕ್ಟ್ ಟು ತೀಟಾ, ಇದು ತೀಟಾ ಅಲ್ವಾ, ಇದೇನಾಗುತ್ತೆ ಆಪೋಸಿಟ್ ಆಗುತ್ತೆ, ಇದೇನಾಗುತ್ತೆ ಅಡ್ಜಸೆಂಟ್ ಆಗುತ್ತೆ, ಇದು ಹೈಪೋಟಿನಸ್ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ತೀಟಾ ಹೇಳ್ತಾ ಇರೋದು, ವಿತ್ ರೆಸ್ಪೆಕ್ಟ್ ಟು ತೀಟಾ. ಅಪೋಸಿಟ್ ಅಂದರೆ ಏನು, ವಿತ್ ರೆಸ್ಪೆಕ್ಟ್ ಟು ತೀಟಾ 1 ಅಲ್ವಾ, ಡಿವೈಡೆಡ್ ಬೈ ಹೈಪೋಟಿನಸ್ ಅಂದರೆ ಏನು 2. ಓಕೆ, ಈಗ ವಿತ್ ರೆಸ್ಪೆಕ್ಟ್ ಟು ಆಲ್ಫಾ ಯಾಕಂತ ಕೇಳಿದ್ರೆ ಅವರು ಕಾಸ್ ಆಲ್ಫಾ ಕೇಳಿದ್ದು. ಡಯಾಗ್ರಾಮನ್ನು ಬೇರೆ ಬಿಡಿಸ್ಕೊಳ್ಳಿ, ನಾನು ಇಲ್ಲೇ ಬಿಡಿಸ್ತೇನೆ ಚಿಕ್ಕದಾಗಿ. ಓಕೆ, ಆಲ್ಫಾ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಲ್ಫಾ ಇದು ಆಲ್ಫಾ, ಇದು ಎ, ಇದು ಬಿ, ಇದು ಸಿ. ಆಲ್ಫಾ ಅಂದರೆ ವಿತ್ ರೆಸ್ಪೆಕ್ಟ್ ಟು ಆಲ್ಫಾ ಇದು ಆಪೋಸಿಟ್, ಇದು ಅಡ್ಜಸೆಂಟ್, ಇದು ಹೈಪೋಟಿನಸ್. ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ. √3 ಇದ್ದದ್ದು √3ನೇ ಇರುತ್ತೆ, ಇಲ್ಲಿ 1 ಇದ್ದದ್ದು 1ನೇ ಇರುತ್ತೆ, 2 ಇದ್ದದ್ದು 2ನೇ ಇರುತ್ತೆ. ಬಟ್ ಯಾವುದು ಚೇಂಜ್ ಆಯಿತು, ಅಡ್ಜಸೆಂಟ್ ಮತ್ತು ಅಪೋಸಿಟ್ ಅನ್ನೋದು ಸ್ವಾಪ್ ಆಗುತ್ತೆ. ಯಾಕಂದರೆ ನಾವು ವಿತ್ ರೆಸ್ಪೆಕ್ಟ್ ಟು ಆಲ್ಫಾ ಮಾಡ್ತಾ ಇರೋದು ಸ್ಟೂಡೆಂಟ್ಸ್. ಅಡ್ಜಸೆಂಟ್ ಏನು ಇದ್ರ ಪ್ರಕಾರ 1 ಅಲ್ವಾ, ಹೈಪೋಟಿನಸ್ ಏನು ಬಂತು 2. ಇದರಲ್ಲೂ ಕೂಡ ಆನ್ಸರ್ ನೋಡಿ 1/2 ಹಾಗಂತ ಎಲ್ಲ ಟೈಮ್ 1/2 ಬರುತ್ತಂತ ಬರ್ಕೊಳ್ಬೇಡಿ, ಆಮೇಲೆ ನೋಡ್ಕೊಳ್ಳಿ. ಓಕೆ, ಡಿಪೆಂಡ್ಸು. ನೆಕ್ಸ್ಟ್, ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಡಯಾಗ್ರಾಮನ್ನು ನೋಡ್ಕೊಳ್ಳಿ, ಅವ್ರು ವಿತ್ ರೆಸ್ಪೆಕ್ಟು ಯಾವುದಕ್ಕೆ ಕೇಳಿದ್ದಾರೆ ನೋಡಿ. ಒಂದು ಕಾಂಪ್ಲಿಮೆಂಟ್ರಿ ಮೇಲೆ ಕೇಳ್ಬೋದು, ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಕಾಂಪ್ಲಿಮೆಂಟ್ರಿ ಅಂದರೆ sin of 90 - θ cos θ, cos of 90 - θ sin θ, ಇದು ಆಯಿತಾ. ಪುನಃ ನೋಡಿ ಕ್ವಶನ್ ಇನ್ ದ ಫಿಗರ್ ಅಂತ ಹೇಳಿದ್ದಾರೆ. ನಾನು ಫಿಗರ್ನ ಫಸ್ಟ್ ಬಿಡಿಸ್ತೇನೆ ನೋಡಿ. 4th ಕ್ವಶನ್ನು ಫಿಗರ್ನ ಕೊಟ್ಟಿದ್ದಾರೆ, ಇದು ಫಿಗರು, ಇದು ಆಲ್ಫಾ ಅಂತ ಅವರೇ ಕೊಟ್ಟಿದ್ದಾರೆ, ಇದನ್ನು ತೀಟಾ ಅಂತ ಅವರೇ ಕೊಟ್ಟಿದ್ದಾರೆ, ಇದು ಪಿ, ಇದು ಕ್ಯೂ, ಇದು ಆರ್, ಇದನ್ನು √3 ಅಂತ ಕೊಟ್ಟಿದ್ದಾರೆ, ಇದನ್ನು 2 ಅಂತ ಕೊಟ್ಟಿದ್ದಾರೆ, ಇದನ್ನು 1 ಅಂತ ಕೊಟ್ಟಿದ್ದಾರೆ. ಆಲ್ಫಾ ಇದು ಸ್ಟೂಡೆಂಟ್ಸು. ಇನ್ ದ ಫಿಗರ್ ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ ಆಲ್ಫಾ ಟ್ಯಾನ್ ತೀಟಾ. ಯಾವುದೆಲ್ಲ ಕೇಳಿದವರು, ಕಾಸ್ ಆಲ್ಫಾ ಮತ್ತು ಟ್ಯಾನ್ ತೀಟಾ. ಕಾಸ್ ಫಾರ್ಮುಲಾ ಏನು ಹೇಳಿ, ಕಾಸ್ ಫಾರ್ಮುಲಾ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟಿನಸ್. ಟ್ಯಾನ್ ಫಾರ್ಮುಲಾ ಏನು ಹೇಳಿ, ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಈ ಫಾರ್ಮುಲಾ ಎಲ್ಲ ನಿಮಗೆ ಗೊತ್ತಿರಬೇಕು ಸ್ಟೂಡೆಂಟ್. ಫಾರ್ಮುಲಾ ನೀವು ಕಲಿತಿದ್ರೆ ಮತ್ತೇನು ಮಾಡಲಿಕ್ಕಿಲ್ಲ, ಇವಾಗಲೇ ಹೇಳ್ತಾ ಇದ್ದೇನೆ. ಕಾಸ್ ಆಲ್ಫಾ ವಿತ್ ರೆಸ್ಪೆಕ್ಟ್ ಟು ಆಲ್ಫಾ, ಅಡ್ಜಸೆಂಟ್ ಇದು ಆಪೋಸಿಟ್ ಆಗುತ್ತಾ, ಇದು ಅಡ್ಜಸೆಂಟ್ ಆಗುತ್ತಾ, ಇದು ಹೈಪೋಟಿನಸ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಆಲ್ಫಾ. ಅಡ್ಜಸೆಂಟ್ ಏನು √3 ಅಲ್ವಾ, ಡಿವೈಡೆಡ್ ಬೈ ಹೈಪೋಟಿನಸ್ ಏನು ಬಂತು ಆನ್ಸರ್ 2. ಈಗ ಟ್ಯಾನ್ ತೀಟಾ ವಿತ್ ರೆಸ್ಪೆಕ್ಟ್ ಟು ತೀಟಾ ಅಂದಿದ್ದಾರೆ. ನಾನು ಡಯಾಗ್ರಾಮನ್ನು ಬೇರೆ ಬಿಡಿಸ್ತೇನೆ. ನಾನು ಪ್ರತಿ ಟೈಮ್ ಡಯಾಗ್ರಾಮನ್ನು ಬೇರೆ ಬಿಡಿಸ್ತಿರೋ ರೀಸನ್ ಏನಂತ ಕೇಳಿದರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತಷ್ಟೇ. ನೀವು ಮತ್ತೆ ಕನ್ಫ್ಯೂಸ್ ಮಾಡಿಕೊಂಡು ಏನೇನೋ ಮಾಡ್ತೀರಂತಷ್ಟೇ. PQR ಇದು ಆಪೋಸಿಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ತೀಟಾ, ಇದು ಅಡ್ಜಸೆಂಟ್ ಆಗುತ್ತೆ, ಇದು ಹೈಪೋಟಿನಸ್ ಆಗುತ್ತೆ. ಇಲ್ಲಿ ನೋಡಬೇಕಷ್ಟೇ, ನೀವು ಯಾವುದಕ್ಕೆ ಕೇಳಿದಾರೆ ಅಂತ ನೋಡಿದರೆ ಸರಿ ಅಷ್ಟೇ. ಆಪೋಸಿಟ್ ಏನಾಯಿತು ಇಲ್ಲಿ, ಎಷ್ಟು ಬಂದಿತ್ತು ಇಲ್ಲಿ ಆಪೋಸಿಟ್ √3. ಓಕೆ, ಡಿವೈಡೆಡ್ ಬೈ ಅಡ್ಜಸೆಂಟ್ ಏನಿಲ್ಲಿ, ಇದು 1, ಇದು 2, √3. ಮತ್ತೊಂದು ಸ್ಟೂಡೆಂಟ್ಸು ನೀವು ಮಾಡೋ ಮಿಸ್ಟೇಕ್ಸನ್ನು ಹೇಳ್ತೇನೆ ನೋಡಿ. √3 ಬೈ ಆಪೋಸಿಟ್ ಬೈ ಅಡ್ಜಸೆಂಟ್, ಇದು √3/1, √3/1 ಅಂದರೆ √3. ನೀವು ಮಾಡೋ ಮಿಸ್ಟೇಕ್ ಏನು ಗೊತ್ತುಂಟಾ, ಇಲ್ಲಿ ಆಪೋಸಿಟ್, ಇಲ್ಲಿ ನೋಡಿ, ಇಲ್ಲಿ ಆಪೋಸಿಟಿಗೆ 1 ಇದೆಯಲ್ಲ, ನೀವು ಈ ಡಯಾಗ್ರಾಮ್ ಮಾಡಿದಾಗ ಇದೇ ಆಪೋಸಿಟ್ ವ್ಯಾಲ್ಯೂ ಇಲ್ಲಿ ತೊಗೊಳ್ತೀರಾ. ಇಲ್ಲಿ ಆಪೋಸಿಟಿಗೆ ಯಾವ್ದು ಕೊಟ್ಟಿರ ಆಗಲ್ಲ, ವ್ಯಾಲ್ಯೂ ಇಲ್ಲಿರೋದು ಹಾಗೆ ಇರುತ್ತೆ. 1 √3 2 ಎಲ್ಲೆಲ್ಲಿದೆ ಅಲ್ಲೇ ಇರುತ್ತೆ, ಇಲ್ಲೂ ಅಲ್ಲೇ ಇರುತ್ತೆ. ಬಟ್ ಇಲ್ಲಿ ಚೇಂಜ್ ಆಗ್ತಾ ಇರೋದು ಆಪೋಸಿಟ್ ಅಡ್ಜಸೆಂಟ್ ಮಾತ್ರ ಸ್ವಾಪ್ ಆಗ್ತಾ ಇರೋದು ಅಷ್ಟೇ. ಆಮೇಲೆ ವ್ಯಾಲ್ಯೂನ ಚೇಂಜ್ ಮಾಡಬೇಡಿ, ಹೇಳಿದ್ದೇನೆ. ಇಲ್ಲಿ 1 ಇದ್ದರೆ ಇಲ್ಲೇ 1 ಬರೀನಿ, ಇಲ್ಲಿ √3 ಇದ್ದರೆ ಇಲ್ಲೇ √3 ಬರೀನಿ, ಇಲ್ಲಿ 2 ಇದ್ದರೆ ಇಲ್ಲೇ ಬರಿಬೇಕು √2 ಅನ್ನು. ಚೇಂಜ್ ಆಗ್ತಾ ಇರೋದು ಆಪೋಸಿಟ್ ಮತ್ತು ಅಡ್ಜಸೆಂಟ್. ವೈ ಬಿಕಾಸ್ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ತೀಟಾ ಮಾಡ್ತಾ ಇದ್ದೀರಾ, ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಆಲ್ಫಾ ಮಾಡಿದಾಗ ಆಪೋಸಿಟ್ ಅಡ್ಜಸೆಂಟ್ ಎಲ್ಲ ಚೇಂಜ್ ಆಗುತ್ತೆ ಅಷ್ಟೇ. ಓಕೆ, ಇದು 4th ಕ್ವಶನ್ ಸ್ಟೂಡೆಂಟ್ಸ್. ನೆಕ್ಸ್ಟ್ 5th ಕ್ವಶನ್ ನೋಡಿ. ಪ್ರೂವ್ ದ್ಯಾಟ್ ನೋಡಿ, ಇದು ಕೇಳಿದ್ದಿದ್ರೆ ಪ್ರೂವ್ ದ್ಯಾಟ್ ಕೇಳಿದ್ದಾರೆ, ಇಲ್ಲದೇ ಇದ್ದರೆ ಡಯಾಗ್ರಾಮಲ್ಲಿ ಕೇಳಿದ್ದಾರೆ. ಓಕೆ, ಪ್ರೂವ್ ದ್ಯಾಟ್ 1 - cos ಸ್ಕ್ವೇರ್ ತೀಟಾ ಇಂಟು 1 + cot ತೀಟಾ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ಸ್ ಟು ಸೀಕೆಂಡ್ ಸ್ಕ್ವೇರ್ ತೀಟಾ ಅಂತ ಪ್ರೂವ್ ಮಾಡಲಿಕ್ಕೆ ಹೇಳಿದ್ದಾರೆ. ಇದು ನನ್ನ ಪ್ರಕಾರ 1 + cot ಸ್ಕ್ವೇರ್ ಆಗಬೇಕು ಸ್ಟೂಡೆಂಟ್. ವೆಯ್ಟು ಓಕೆ ಸ್ಟೂಡೆಂಟ್ಸ್, ಇಲ್ಲಿ ನಾನು ಕಾಟ್ ಸ್ಕ್ವೇರ್, ಇದು ನಾನು ಖಾಲಿ ಕಾಟ್ ಬರೆದಿದ್ದೆ, ಆ್ಯಕ್ಚುಲಿ ಕಾಟ್ ಸ್ಕ್ವೇರ್ ಅದು. ಇಲ್ಲಿ ನೋಡಿ, ನಾನು ಮೊದಲೇ ಹೇಳಿದ್ದೆ ಪ್ರೂವ್ ದ್ಯಾಟ್ ಅಂತ ಬಂದರೆ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ. ಇದು ನೋಡಿದರೆ ಸ್ಕ್ವೇರ್ ಎಲ್ಲ ಬಂತಾ, 1 - cos ಸ್ಕ್ವೇರ್, ಕಾಟ್ ಸ್ಕ್ವೇರ್, ಸೀಕೆಂಡ್ ಸ್ಕ್ವೇರ್, ಅದ್ರ ಮೀನಿಂಗ್ ಐಡೆಂಟಿಟಿ ಅಂತ ಅರ್ಥ. ಯಾವ ಐಡೆಂಟಿಟಿ ಹೇಳಿ, sin ಸ್ಕ್ವೇರ್ ತೀಟಾ ಪ್ಲಸ್ cos ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ಸ್ ಟು 1, ಅದೊಂದು ಐಡೆಂಟಿಟಿ ಅಲ್ವಾ. ಇಲ್ಲಿ ನೋಡಿ 1 - cos ಸ್ಕ್ವೇರ್ ತೀಟಾ ಇದೆ ಅಂದರೆ ಮೀನಿಂಗ್ ಏನು ಹೇಳಿ, cos ಸ್ಕ್ವೇರ್ ತೀಟಾವನ್ನು ಆಚೆ ತಗೊಂಡು ಹೋಗಿದ್ದಾರೆ, ಪ್ಲಸ್ ಇದ್ದದು ಮೈನಸ್ ಆಗಿದೆ. ಇಲ್ಲಿ ಏನು ಉಳಿತು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ, ಇಲ್ಲಿ ನೋಡಿ sin ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ಸ್ ಟು ಪ್ಲಸ್ cos ಸ್ಕ್ವೇರ್ ತೀಟಾ ಆಚೆಗಡೆ ತೊಗೊಂಡು ಹೋಗಿದ್ದೇನೆ,
ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಯಿತು. ಸೊ ನಾನು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಇದ್ದ ಪ್ಲೇಸಲ್ಲಿ ಸೈನ್ ಸ್ಕ್ವೇರ್ ಥೀಟಾವನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ ಇಂಟು, ಯಾಕಂದರೆ ಬ್ರ್ಯಾಕೆಟ್ ಇರೋದಲ್ವಾ. ನೆಕ್ಸ್ಟ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಅಂತ ಹೇಳಿದರೆ ಏನಾಗುತ್ತೆ, ಕೊಸೆಕ್ ಸ್ಕ್ವೇರ್ ಥೀಟಾ ಆಯಿತಾ. ಈಗ ಈ 1 ಪ್ಲಸ್ ಕಾಟ್ ಸ್ಕ್ವೇರ್ ಇದ್ದಲ್ಲಿ ನಾನು ಕೊಸೆಕ್ ಸ್ಕ್ವೇರ್ ಥೀಟಾವನ್ನು ಸಬ್ಸ್ಟಿಟ್ಯೂಟ್ ಮಾಡೋದಾ, ಕೊಸೆಕ್ ಸ್ಕ್ವೇರ್ ಥೀಟಾ ಇದು ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾವನ್ನು ಏನೂ ಮಾಡಬೇಡಿ ಹಾಗೆ ಇಡಿ. ಈಗ ನೋಡಿ ಇದು ಸೈನ್ ಸ್ಕ್ವೇರ್ ಥೀಟಾ ಆಯಿತಾ ಇಂಟು ಕೊಸೆಕ್ ಸ್ಕ್ವೇರ್ ಥೀಟಾವನ್ನು ನಾನು 1/ಸೈನ್ ಸ್ಕ್ವೇರ್ ಥೀಟಾ ಅಂತ ಬರೀಬೋದಾ. ಯಾಕೆ ಹೇಳಿ, ರೆಸಿಪ್ರೋಕಲ್ ಅಲ್ಲ ಸೈನ್ ಮತ್ತು ಕೊಸೆಕ್. ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು 1/ಕೊಸೆಕ್ ಥೀಟಾ. ಸ್ಕ್ವೇರ್ ಇದೆ ಅದಕ್ಕೆ ಸ್ಕ್ವೇರ್ ಹಾಕಿದ್ದೀನಿ ಅಷ್ಟೇ. ಓಕೆ, ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಲ್ವಾ. ಈಗ ನೋಡಿ ಈ ಸೈನ್ ಸ್ಕ್ವೇರ್ ಥೀಟಾ ಈ ಸೈನ್ ಸ್ಕ್ವೇರ್ ಥೀಟಾ ಕ್ಯಾನ್ಸಲ್ ಮಾಡಿ ಏನು ಉಳಿತು 1 ಅಲ್ವಾ, ಪ್ಲಸ್ ಮತ್ತೇನು ಉಳಿತು ಟ್ಯಾನ್ ಸ್ಕ್ವೇರ್ ಥೀಟಾ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದರೆ ಐಡೆಂಟಿಟಿ ಏನು ಹೇಳುತ್ತೆ, ಸೀಕೆಂಡ್ ಸ್ಕ್ವೇರ್ ಥೀಟಾ ಇದೇ ನಿಮ್ದಲ್ವಾ. ಯಾಕೆ ಹೇಳಿ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಐಡೆಂಟಿಟಿ ಈಸ್ ಈಕ್ವಲ್ಸ್ ಟು ಸೀಕೆಂಡ್ ಸ್ಕ್ವೇರ್ ಥೀಟಾ ಇಸ್ ಅ ಫಾರ್ಮುಲಾ. ಎಲ್ಲದೂ ಐಡೆಂಟಿಟಿ ಸ್ಟೂಡೆಂಟ್ಸ್. ಇಲ್ಲಿ ಐಡೆಂಟಿಟಿನ ಯೂಸ್ ಮಾಡಲಿಕ್ಕೆ ನಿಮ್ಗೆ ಬಂದರೆ ಇದರಷ್ಟು ಈಸಿ ಮತ್ತೊಂದಿಲ್ಲ. ಓಕೆ, ಪ್ರೂವ್ ದ್ಯಾಟ್ 2 ಮಾರ್ಕ್ಸ್ ಕೇಳಿದರೆ ಸಿಂಪಲ್. ಆ್ಯಂಡ್ ಲಾಸ್ಟ್ ಕ್ವಶನ್ 6th ಒನ್ ಟ್ರಿಗ್ನೋಮೆಟ್ರಿಯಿಂದ ಪ್ರೂವ್ ದ್ಯಾಟ್ ಕೇಳ್ತಾರೆ ಅಥವಾ ಡೈಗ್ರಾಮ್ ಮೇಲೆ ಕ್ವಶನ್ ಕೇಳ್ತಾರೆ. ನಾನು ಕ್ವಶನ್ ಬರ್ಕೊಳ್ತೇನೆ. ಪ್ರೂವ್ ದ್ಯಾಟ್ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ, ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಈಸ್ ಈಕ್ವಲ್ಸ್ ಟು ಏನಂತ ಪ್ರೂವ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅವರು, 2 ಸೀಕೆಂಟ್ ಎ ಅಂತ ಪ್ರೂವ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ನೋಡಿ ಸ್ಟೂಡೆಂಟ್ಸ್, ನಾನು ಪ್ರೂವ್ ದ್ಯಾಟ್ ಅಂತ ಬಂದಾಗ ಟ್ಯಾನ್ ಅಂತ ಇದ್ದರೆ ಸೈನ್ ಬೈ ಕಾಸ್ ಬರಿತೇನೆ, ಕಾಟ್ ಅಂತ ಇದ್ದರೆ ಕಾಸ್ ಬೈ ಸೈನ್ ಅಂತ ಬರಿತೇನೆ, ಸೀಕೆಂಟ್ ಅಂತ ಇದ್ದರೆ 1/ಕಾಸ್ ಅಂತ ಬರಿತೇನೆ, ಕೊಸೆಕ್ ಅಂತಿದ್ರೆ 1/ಸೈನ್ ಅಂತ ಬರಿತೇನೆ. ಬಟ್ ಇಲ್ಲಿ ಆಲ್ರೆಡಿ ಕಾಸ್ ಮತ್ತು ಸೈನ್ ಫಾರ್ಮಲ್ಲಿ ಇರಲಿಕ್ಕೆ ಹೋಗಿ ನೀವೇನೂ ಮಾಡೋದು ಬೇಡ, ಡೈರೆಕ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಕಾಸ್ ಎ ಇಂಟು ಕಾಸ್ ಎ ಏನಾಗುತ್ತೆ, ಕಾಸ್ ಸ್ಕ್ವೇರ್ ಎ. ಇಲ್ಲಿ ಪ್ಲಸ್ ಇದೆ ಅದನ್ನು ಹಾಗೆ ತಗೊಳ್ಳಿ. ಇಲ್ಲಿ 1 ಪ್ಲಸ್ ಸೈನ್ ಎ ಇರೋದು, ಇಲ್ಲೂ 1 ಪ್ಲಸ್ ಸೈನ್ ಎ ಇರೋದು, ಮಲ್ಟಿಪ್ಲೈ ಮಾಡಿದಾಗ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ ಸ್ಟೂಡೆಂಟ್. ಡಿವೈಡೆಡ್ ಬೈ ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡಿ, ಇಲ್ಲಿ 1 ಪ್ಲಸ್ ಸೈನ್ ಎ ಇದೆ ಇಂಟು ಕಾಸ್ ಎ. ಈಗ ನೋಡಿ ಇದು ಕಾಸ್ ಸ್ಕ್ವೇರ್ ಎ ಹಾಗೆ ಇಟ್ರಿ ಪ್ಲಸ್ ಇದು ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು, ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ನೀವೇನು ಮಾಡ್ತೀರಾ ಹೇಳಿ, 1 ಸ್ಕ್ವೇರ್ ಸೈನ್ ಸ್ಕ್ವೇರ್ ಎ ಅಂತ ಬರೀತೀರಾ. ಹಾಗೆ ಬರೀಲಿಕ್ಕಿಲ್ಲ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು ಹೇಳಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಬರೆದ್ರೂ ಓಕೆ, ಆರ್ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಬರೆದ್ರೂ ಪ್ರಾಬ್ಲಮ್ ಇಲ್ಲ, ಬೋತ್ ಆರ್ ಸೇಮ್. 2 ಸೈನ್ ಎ ಡಿವೈಡೆಡ್ ಬೈ ಇಲ್ಲೇನಿದೆ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಅಲ್ವಾ. ಯಾ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಇದು ಕಾಸ್ ಸ್ಕ್ವೇರ್ ಎ, ಇದು ಸೈನ್ ಸ್ಕ್ವೇರ್ ಎ. ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಏನಾಗುತ್ತೆ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ 1 ಅಲ್ವಾ. ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಇಲ್ಲಿ 1 ಸ್ಕ್ವೇರ್ ಅಂದರೆ 1 ಅಲ್ವಾ, ಪ್ಲಸ್ ಉಳಿದಿದ್ದೇನೋ 2 ಸೈನ್ ಎ ಡಿವೈಡೆಡ್ ಬೈ ಏನಿದೆ ಇಲ್ಲಿ ಡಿನಾಮಿನೇಟರ್ ಏನೂ ಮಾಡಬೇಡಿ, ಆ್ಯಸ್ ಇಟ್ ಈಸ್ ಹಾಗೆ ಕ್ಯಾರಿ ಮಾಡ್ಕೊಂಡು ಬನ್ನಿ. 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಸರಿಯಾ. ಈಗ 1 ಪ್ಲಸ್ 1 ಏನಾಗುತ್ತೆ 2 ಅಲ್ವಾ, ಪ್ಲಸ್ ಇಲ್ಲಿ ಮಿಸ್ಟೇಕ್ ಮಾಡಬೇಡಿ 1 ಪ್ಲಸ್ 1 ಪ್ಲಸ್ 2 ಅಂತ ಮಾಡೋದಲ್ಲ, ಯಾಕಂದರೆ ಇದಿಷ್ಟು ಒಂದು ಟರ್ಮ. 1 ಪ್ಲಸ್ 1 2 ಪ್ಲಸ್ 2 ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಈಗ ನ್ಯೂಮರೇಟ್ರಲ್ಲಿ ನೋಡಿ ಎರಡರಲ್ಲೂ 2 ಕಾಮನ್ ಅಲ್ವಾ, ಔಟ್ಸೈಡ್ ಇಟ್ಟರೆ ಏನು ಉಳಿತದೆ 1 ಪ್ಲಸ್ ಸೈನ್ ಎ ಉಳಿತದೆ ಡಿವೈಡೆಡ್ ಬೈ ಇಲ್ಲೇನು ಉಳಿತದೆ 1 ಪ್ಲಸ್ ಡಿನಾಮಿನೇಟರ್ ಏನೂ ಮಾಡಲಿಲ್ಲ ಸ್ಟೂಡೆಂಟ್. ಇಲ್ಲಿ ನೋಡಿ ಇದು 2 ಔಟ್ಸೈಡ್ ಇಟ್ಟಾಗ ನೋಡಿ ಇಲ್ಲಿ ಮಲ್ಟಿಪ್ಲೈ ಮಾಡಿ ನೋಡಿ 2 ಇಂಟು 1 2 ಪ್ಲಸ್ 2 ಇಂಟು ಸೈನ್ ಎ 2 ಸೈನ್ ಎ. ಈಗ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಮಾಡಿ, ಮೇಲ್ಗಡೆ 2 ಉಳಿತಾ ಡಿವೈಡೆಡ್ ಬೈ ಕಾಸ್ ಎ. ಆ್ಯಕ್ಚುಲಿ ನಾನು ಏನು ಬರಿಬೋದು 2 ಇಂಟು 1 ಬೈ ಕಾಸ್ ಎ ಬರಿಬೋದಾ. 1 ಬೈ ಕಾಸ್ ಎ ಅಂದರೆ ಮೀನಿಂಗ್ ಏನು ಹೇಳಿ, ಸೀಕೆಂಟ್ ಎ ಅಲ್ವಾ, 2 ಸೀಕೆಂಟ್ ಎ. ಹೆನ್ಸ್ ಪ್ರೂವ್ಡ್. ಸ್ಟೂಡೆಂಟ್ಸ್ ಈಸಿ ಇರುತ್ತೆ, 2 ಮಾರ್ಕ್ಸಿಗಂತೂ ತುಂಬ ಈಸಿ ಇರುತ್ತೆ, ಆರಾಮ್ಸೆ ಮಾಡ್ಬೋದು. ಕನ್ಫ್ಯೂಷನ್ ಮಾಡ್ಕೋಬೇಡಿ ಆಯಿತಾ. ಇದಿಷ್ಟು ಟ್ರಿಗ್ನೋಮೆಟ್ರಿಯಿಂದ ಸ್ಟೂಡೆಂಟ್ಸ್. ಟ್ರಿಗ್ನೋಮೆಟ್ರಿ 2 ಮಾರ್ಕ್ಸ್ ಕ್ವಶನ್ ಇದಿಷ್ಟ ಆಯಿತು. ನೀವು ಒಂದಿಷ್ಟು ಪ್ರೂವ್ ದ್ಯಾಟ್ ಮತ್ತು ಈಸಿ ಇರೋದು, ಯಾಕಂದರೆ 2 ಮಾರ್ಕ್ಸಲ್ಲಿ ಅಂಥ ದೊಡ್ಡ ಟಫ್ ಕ್ವಶನ್ಸ್ ಕೇಳೋದಿಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಅಷ್ಟೇ. ಓಕೆ ಮಾಡ್ಕೊಳ್ಳಿ. ಈಗ ಪ್ರೊಬಾಬಿಲಿಟಿಗೆ ಹೋಗ್ತಾ ಇದ್ದಾನೆ.
ಓಕೆ, ಪ್ರೊಬಾಬಿಲಿಟಿ ಆದಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕನ್ಸ್ಟ್ರಕ್ಷನ್ ಒಂದು ಹೇಳ್ತೇನೆ. 2 ಮಾರ್ಕ್ಸಿಗೆ ಕನ್ಸ್ಟ್ರಕ್ಷನ್ ಒಂದು 100% ಬರುತ್ತೆ. ಪ್ಲಸ್ ಕೆಲವೊಂದಿಷ್ಟು ಇದೆಲ್ಲ ಬಿಟ್ಟು ಯಾವುದು ಎಕ್ಸ್ಟ್ರಾ ಬರ್ಬೋದು, ಡಿಸ್ಕ್ರಿಮಿನೆಂಟ್ ಅದು ಬರ್ಬೋದು, ಡಿಸ್ಟೆನ್ಸ್ ಫಾರ್ಮುಲಾದ ಮೇಲೆ ಬರ್ಬೋದು, ಮಿಡ್ ಪಾಯಿಂಟ್ ಫಾರ್ಮುಲಾದ ಮೇಲೆ ಬರ್ಬೋದು, ಸೆಕ್ಷನ್ ಫಾರ್ಮುಲಾದ ಮೇಲೆ ಬರ್ಬೋದು. ಅದೊಂದು 10 ಮಿನಿಟ್ಸ್ ಮಾಡ್ತೇನೆ. ಅದೇನು ಅಂದ್ರೆ ಬರಲಿಲ್ಲ, ಬಟ್ ಬರ್ಬೋದು ಅಂತ ಚಾನ್ಸ್ ಇಂದ ಹೇಳ್ತಾ ಇರೋದಷ್ಟೇ. ಪ್ರೊಬಾಬಿಲಿಟಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಈಸಿಯೆಸ್ಟ್ ಒನ್, ಅರ್ಥ ಮಾಡಿಕೊಂಡ್ರೆ ಮಾತ್ರ. ಫಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ಪ್ರೊಬಾಬಿಲಿಟಿಯಲ್ಲಿ ವೆನ್ ಅ ಡೈ ಈಸ್ ಥ್ರೋನ್ ಟ್ವೈಸ್. ಡೈ ಅಂದರೆ ಏನು ಹೇಳಿ, ಡೈಗೆ 6 ಫೇಸ್ ಇರುತ್ತೆ. ಡೈ ಅಂದರೆ ನಾವು ಆಡ್ತೇವಲ್ಲ, ಲೂಡೋ ಆಡ್ತೇವಲ್ಲ, ಅದು. ವಾಟ್ ಈಸ್ ದ ಪ್ರೊಬಾಬಿಲಿಟಿ ಆಫ್ ನಾಟ್ ಗೆಟ್ಟಿಂಗ್ 5 ಆನ್ ಬೋತ್. ಡೈಯನ್ನು ಎಷ್ಟು ಟೈಮ್ ಥ್ರೋ ಮಾಡ್ತಾ ಇದ್ದಾರೆ, ಟ್ವೈಸ್ ಅಂತ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಇದ್ರದ್ದು ಔಟ್ಪುಟ್ ನೋಡಿ, 1,1 ಬರ್ಬೋದು, 1,2 ಬರ್ಬೋದು, 1,3 ಬರ್ಬೋದು, 1,4 ಬರ್ಬೋದು, 1,5 ಬರ್ಬೋದು, 1,6 ಬರ್ಬೋದು. ಯಾಕೆ ಹೇಳಿ, ಆ ಡೈ ಈಸ್ ಥ್ರೋನ್ ಟ್ವೈಸ್ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ. ಅಥವಾ 2,1 ಬರ್ಬೋದು, ಹೀಗೆ 2,2 ಬರ್ಬೋದು, 2,3 ಬರ್ಬೋದು, 2,4 ಬರ್ಬೋದು, 2,5, 2,6. ಆರ್ ಎಲ್ಸ್ 3,1, 3,2, 3,3, 3,4, 3,5, 3,6. ಆಮೇಲೆ 4,1, 4,2, 4,3, 4,4, 4,5, 4,6, 5,1, 5,2, 5,3, 5,4. ಟ್ವೈಸ್ ಅಂದಿದ್ರಲ್ಲ, ಅದಕ್ಕೆ ಸ್ಟೂಡೆಂಟ್ಸ್ ಇದು ಇಷ್ಟು ಬರಿಬೇಕು ನೀವು. 5,6, 6,1, 6,2, 6,3, 6,4, 6,5, 6,6. ಇದಿಷ್ಟು ಔಟ್ಪುಟ್. ಅಂದರೆ ಇಲ್ಲಿ ಎನ್ ಆಫ್ ಎಸ್ ಅಂತ ಕರೀತಾರೆ. ಇದು ಟೋಟಲ್ ಇದೆಯಲ್ಲ, ಇದನ್ನು ಎನ್ ಆಫ್ ಎಸ್ ಅಂತ ಕರೀತಾರೆ. ಇದೆಷ್ಟು, 36. ಕೌಂಟ್ ಮಾಡಿ, 1 2 3 4 5 6, 6 6 36. ಕರೆಕ್ಟಾ? ನಾಟ್ ಗೆಟಿಂಗ್ 5 ಆನ್ ಬೋತ್. ನೋಡಿ, ಬೋತ್ ಅಂತ ಹೇಳಿದರೆ ಇಲ್ಲಿ 5 ಆನ್ ಬೋತ್ ಸಿಗೋದಿಲ್ಲ, ಒಂದು ಮಾತ್ರ. ಇಲ್ಲಿ ನೋಡಿ, 5,5 ಅಂದರೆ ಎಂತ, ಫಸ್ಟ್ ಡೈಯಲ್ಲೂ 5, ಸೆಕೆಂಡ್ ಟೈಮ್ ಡೈಯಲ್ಲೂ 5 ಬಂದಿರತ್ತೆ. ಅವ್ರು ಕೇಳಿದ ಕ್ವಶನ್ ಏನು, ನಾಟ್ ಗೆಟ್ಟಿಂಗ್ ಅಂತ ಹೇಳಿದ್ದು. ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಗೆಟ್ಟಿಂಗ್ 5 ಆನ್ ಬೋತ್. ಹೀಗೆ ಬರೆದ್ರೂ ಪ್ರಾಬ್ಲಮ್ ಇಲ್ಲ. ನಾಟ್ ಗೆಟ್ಟಿಂಗ್ 5 ಆನ್ ಬೋತ್. ಫಾರ್ಮುಲಾ ಏನು ಹೇಳಿ, ಪ್ರೊಬ್ಯಾಬಿಲಿಟಿ ಆಫ್ ಎನ್ ಈವೆಂಟ್ ಡಿವೈಡೆಡ್ ಬೈ ಎನ್ ಆಫ್ ಇ ಡಿವೈಡ್ ನಂಬರ್ ಆಫ್ ಈವೆಂಟ್ ಡಿವೈಡೆಡ್ ಬೈ ಸಮ್ ಆಫ್ ಈವೆಂಟ್. ನಂಬರ್ ಆಫ್ ಈವೆಂಟ್ ಅಂದರೆ ಕ್ವಶನ್ ಕೇಳಿದ್ದನ್ನು ನೋಡ್ಬೇಕು ನೀವು. ನಾಟ್ ಗೆಟ್ಟಿಂಗ್ 5 ಆನ್ ಬೋತ್ ದ ಸೈಡ್. ನಾಟ್ ಗೆಟ್ಟಿಂಗ್ ಅಂದರೆ ಏನು, ಇದು ಗೆಟ್ಟಿಂಗ್ ಎಷ್ಟು ಟೈಮ್ ಬರ್ತಾ ಇದೆ, 5 ಆನ್ ಬೋತ್ ಸೈಡ್, ಒಂದು ಟೈಮ್. ಉಳಿದ ಟೈಮ್ ಬರ್ತಾ ಇದೆ ಯಾವುದ್ರಲ್ಲಾದರೂ 5 ಬೋತ್ ದ ಟೈಮ್ 5 ಬರ್ತಾ ಇದೆ, ಇಲ್ಲ ಅಲ್ವಾ? ಸೊ ಟೋಟಲ್ ಎಷ್ಟಿದೆ ಅಲ್ಲಿ, 35 ಆಗುತ್ತೆ. ಯಾಕೆ ಹೇಳಿ, ಬರ್ತಾ ಇರೋದು ಒಂದು ಟೈಮ್, ಉಳಿದದ್ದೆಲ್ಲ ಏನು ಬರದ್ದೇ ಇರೋದಲ್ವಾ, 5 ಬರದೇ ಇರೋದಲ್ವಾ. 5 ಬರ್ತಾ ಇರೋದು ಒಂದೇ ಟೈಮ್, ಅವ್ರು ಕೇಳ್ತಾ ಇರೋದು ಬರದೇ ಇರೋದು ಎಷ್ಟು ಅಂತ, ಉಳಿದದ್ದೆಲ್ಲ ಬರದೇ ಇರೋದು ಆನ್ ಬೋತ್ ದ ಸೈಡ್. ಟೋಟಲ್ ಎನ್ ಆಫ್ ಎಸ್ ಅಂದರೆ ಟೋಟಲ್ ಇದು 36. ಸೊ ಇದು ನಿಮ್ಮ ಪ್ರೊಬ್ಯಾಬಿಲಿಟಿ ಆಫ್ ಎನ್ ಈವೆಂಟ್. ಅವ್ರು ಯಾವ್ದು ಕ್ವಶನ್ ಕೇಳಿದ್ದಾರೆ, 35/36. ಕರೆಕ್ಟ್ ಸ್ಟೂಡೆಂಟ್ಸ್? ಸೆಕೆಂಡ್ ಕ್ವಶನ್ ನೋಡಿ, ಅದರಲ್ಲೇ ಗೆಟ್ಟಿಂಗ್ 5 ಆನ್ ಅಟ್ಲೀಸ್ಟ್ 1 ಡೈಸ್. ಅಟ್ಲೀಸ್ಟ್ 1 ಡೈಯಲ್ಲಿ 5 ಬರಬೇಕಂತೆ. 1 ಡೈಯಲ್ಲಿ ಅಟ್ಮೋಸ್ಟ್ ಯಾವುದಾದ್ರೂ ಬರ್ಬೋದು, ಅಟ್ಲೀಸ್ಟ್ ಒಂದರಲ್ಲಾದರೂ 5 ಅಂತ ಬರಬೇಕು. ಇಲ್ಲಿ ನೋಡಿ, ಇಲ್ಲೊಂದಿದೆ, ಇಲ್ಲಂತೂ ಬಂದೇ ಬರುತ್ತೆ. ಇಲ್ಲಿದೆ, ಮತ್ತು ಯಾವುದಿದೆ, ಇಲ್ಲೊಂದಿದೆ ನೋಡಿ. ಟೋಟಲ್ ಕೌಂಟ್ ಮಾಡಿ, 1 2 3 4 5 6 7 8 9 10 11. ಸೊ ಎಷ್ಟಾಗುತ್ತೆ ಹೇಳಿ, ಕ್ವಶನ್ ಏನು ಕೇಳಿದ್ದು, ಅಟ್ಲೀಸ್ಟ್ 1 ಡೈ ಅಂದರೆ 5 ಬರಬೇಕಂತೆ. ಪಿ ಆಫ್ ಗೆಟ್ಟಿಂಗ್ ಅಟ್ಲೀಸ್ಟ್ 1 ಡೈ ಅಂದರೆ ಮೀನಿಂಗ್ ಅಟ್ಲೀಸ್ಟ್ 1 ಗೆಟ್ಟಿಂಗ್ 5 ಆನ್ ಅಟ್ಲೀಸ್ಟ್ 1 ಡೈ. ಓಕೆ, ಗೆಟ್ಟಿಂಗ್ 5 ಆನ್ ಅಟ್ಲೀಸ್ಟ್ 1 ಡೈ ಅಂತ ಹೇಳಿದ್ದಾರೆ. ಸೊ ಅಂದರೆ ಮೀನಿಂಗ್ ಏನು ಹೇಳಿ, ಯಾವುದಾದ್ರೂ 1 ಡೈಯಲ್ಲಿ 5 ಬಂದರೆ ಸರಿ, ಮತ್ತು 2 ಡೈಯಲ್ಲಿ 5 ಬಂದರೂ ಪ್ರಾಬ್ಲಮ್ ಇಲ್ಲ. ಯಾವುದಾದ್ರೂ ಒಂದರಲ್ಲೂ ಬರಲೇಬೇಕು. ಒಂದರಲ್ಲಿ ಬರ್ತಾ ಇರೋದು ಯಾವುದಾದ್ರು ಒಂದರಲ್ಲಿ, ಇಲ್ಲಿ ನೋಡಿ, ಇಲ್ಲಿ ಸೆಕೆಂಡ್ ಡೈಯಲ್ಲಿ ಬರ್ತಾ ಇದೆ, ಇಲ್ಲೂ ಸೆಕೆಂಡ್ ಡೈ, ಇಲ್ಲಿ ಸೆಕೆಂಡ್ ಡೈ, ಇಲ್ಲಿ ಫಸ್ಟ್ ಡೈ, ಇಲ್ಲಿ ಫಸ್ಟ್ ಡೈ, ಇಲ್ಲಿ ಫಸ್ಟ್ ಡೈ, ಫಸ್ಟ್ ಟೈಮ್ ಸೆಕೆಂಡ್ ಟೈಮ್, ಎರಡು ಬಂದರೆ ಪ್ರಾಬ್ಲಮ್ ಇಲ್ಲ. 1 ಅಂತೂ ಬರಲೇಬೇಕು. ಟೋಟಲ್ ಎಷ್ಟಿದೆ ಅದು, 11 ಅಲ್ಲ, 11/36. 36 ಚೇಂಜ್ ಆಗೋದಿಲ್ಲ ಸ್ಟೂಡೆಂಟ್. ಯಾಕಂತ ಕೇಳಿದರೆ ಎಲ್ಲದಕ್ಕೂ ಕಾಮನ್, ಇದು ಸಮ್ ಸೇಮ್ ಅಲ್ವಾ, 11/36. ಓಕೆ, ಸೆಕೆಂಡ್ ಕ್ವಶನಿಗೆ ಹೋಗ್ತಾ ಇದ್ದಾನೆ. ವೆನ್ ಅ ಡೈ ಈಸ್ ಥ್ರೋನ್ ಒನ್ಸ್, ಡೈಯನ್ನು ಬರೀ 1 ಟೈಮ್ ಮಾತ್ರ ಥ್ರೋ ಮಾಡ್ತಾ ಇರೋದು. ಈಗ ನೋಡಿ, ಸೆಕೆಂಡ್ ಕ್ವಶನ್,
ಅ ಡೈ ಈಸ್ ಥ್ರೋನ್ ಒನ್ಸ್. ಇಲ್ಲಿ ನೋಡಿ, ವೆನ್ ಅ ಡೈ ಈಸ್ ಥ್ರೋನ್ ಒನ್ಸ್ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಅ ನಂಬರ್ ಬಿಟ್ವೀನ್ 2 and 6? ಡೈಯನ್ನು ಎಷ್ಟು ಟೈಮ್ ಥ್ರೋ ಮಾಡ್ತಾ ಇದ್ದಾರೆ? 1 ಟೈಮ್ ಥ್ರೋ ಮಾಡ್ತಾ ಇದ್ದಾರೆ. ಡೈಯನ್ನು 1 ಟೈಮ್ ಥ್ರೋ ಮಾಡಿದರೆ ಎನ್ ಆಫ್ ಎಸ್ ಎಷ್ಟಾಗುತ್ತೆ ಹೇಳಿ ಟೋಟಲ್? ಡೈಯಲ್ಲಿ ಇರೋದು ಯಾವುದೆಲ್ಲ ಫೇಸ್? 1 2 3 4 1 2 3 4 5 6 ಸರಿಯಾ? ಅದಾದ ನಂತರ ನೋಡಿ ಕ್ವಶನ್ ನೋಡಿ, ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ 2 and 6? ನಂಬರ್ ಬಿಟ್ವೀನ್ 2 and 6. ಬಿಟ್ವೀನ್ ಅಂದರೆ ಸ್ಟೂಡೆಂಟ್ 2 ಮತ್ತು 6 ಅನ್ನೋದು ಇನ್ಕ್ಲೂಡ್ ಆಗೋದಿಲ್ಲ. 2 ಮತ್ತು 6 ಬಿಟ್ವೀನ್ ಅಂತ ಕೇಳ್ತಾ ಇರೋದವರು. ಸೊ ಈಗ ಪ್ರೊಬ್ಯಾಬಿಲಿಟಿ ಆಫ್ ಎನ್ ಈವೆಂಟ್ ಫಾರ್ಮುಲಾ ಏನು ಹೇಳಿ? ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಫಸ್ಟ್ ಕ್ವಶನ್ ಬಿಟ್ವೀನ್ 2 and 6 ಅಂತ ಹೇಳಿದ್ದಾರೆ. ಬಿಟ್ವೀನ್ 2 ಮತ್ತು 6 ಮಧ್ಯೆ ಯಾವುದೆಲ್ಲ ನಂಬರ್ ಇದೆ ನೋಡಿ? 3 ಇದೆ, 4 ಇದೆ, 5 ಇದೆ. ಟೋಟಲ್ ಎಷ್ಟು ನಂಬರ್ ಇದೆ? 1 2 3 ನಂಬರ್ಸ್ ಇದೆ. 3 ಅಲ್ವಾ? ಎನ್ ಆಫ್ ಎಸ್ ಅಂತ ಹೇಳಿದ್ರೆ ಇದಿಷ್ಟನ್ನು ಕೌಂಟ್ ಮಾಡಿ. 1 2 3 4 5 6 ಅಲ್ವಾ? 3/6 ದಟ್ ಈಸ್ 1/2. ಯಾಕೆ ಹೇಳಿ? 3 1s 3 2s. ಕರೆಕ್ಟಾ? ಇದು 1/2 ಆಗುತ್ತೆ. ಸೆಕೆಂಡ್ ಕ್ವಶನ್ ನೋಡಿ, ಪ್ರೈಮ್ ನಂಬರ್. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಅ ಪ್ರೈಮ್ ನಂಬರ್ ಅಂತ ಹೇಳಿದ್ದಾರೆ. ಸೆಕೆಂಡ್ ಕ್ವಶನ್ ನೋಡಿ, ಅವರು ಪ್ರೈಮ್ ನಂಬರ್ ಅಂತ ಹೇಳ್ತಾ ಇರೋದು. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಪ್ರೈಮ್ ನಂಬರ್? ಪ್ರೈಮ್ ನಂಬರ್ 1 to 6 ಮಧ್ಯೆ ಪ್ರೈಮ್ ನಂಬರ್ ಸ್ಟಾರ್ಟ್ಸ್ ಫ್ರಮ್ 2 ಸ್ಟೂಡೆಂಟ್ಸ್. 2 3 5 ಇವು ಮೂರು ಮಾತ್ರ. ಕರೆಕ್ಟಾ? ಸಾರಿ, ಟೋಟಲ್ 3 ಆಗಿದೆ. ಸೊ ಇದಕ್ಕೇನಂತ ಹೇಳ್ತಾರೆ? ಪಿ ಆಫ್ ಇ ಈಸ್ ಈಕ್ವಲ್ಸ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಲ್ವಾ? ಎನ್ ಆಫ್ ಇ ಅಂದರೆ ಟೋಟಲ್ ಎಷ್ಟಿದೆ? 1 2 3 3 ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂದರೆ ಸೇಮ್ ಸ್ಟೂಡೆಂಟ್ಸ್ 6. 3 1s 3 2s. ಸೊ ಇದೇನಾಗುತ್ತೆ? 1/2 ಆಗುತ್ತೆ. ಓಕೆ, ಈಗ ಥರ್ಡ್ ಕ್ವಶನಿಗೆ ಹೋಗ್ತೇನೆ. ಏನು ಹೇಳಿದ್ದಾರೆ? ಆಡ್ ನಂಬರ್ ಅಂತ ಹೇಳಿದ್ದಾರೆ ಅಲ್ವಾ? ನಾನು ಎಲ್ಲ ಕ್ವಶನ್ನು ಒಂದರಲ್ಲೇ ಮಾಡ್ತಾ ಇದ್ದೆ ನೋಡಿ. ಆಡ್ ನಂಬರ್ ಇಷ್ಟು ಕೇಳೋದಿಲ್ಲ, ಬಟ್ 1 or 2 ಕೇಳ್ತಾರಷ್ಟೇ. ನಾನು ಎಲ್ಲದು ಕವರ್ ಆಗಲಿ ಅಂತ ಮಾಡ್ತಾ ಇರೋದಷ್ಟೇ. ಆಡ್ ನಂಬರ್ ಯಾವುದಲ್ಲ ಇದೆ ಇದರಲ್ಲಿ? 1 3 5 ಅಲ್ವಾ? ಆಡ್ ನಂಬರ್ ಯಾವುದಲ್ಲ? 1 3 5. ಸೊ ಇದೇನಾಗುತ್ತೆ? 3 ಡಿವೈಡೆಡ್ ಬೈ 6 ಆಗುತ್ತೆ. ಯಾಕೆ ಹೇಳಿ? 1 2 3 3 ನಂಬರ್ಸ್ ಇದೆ. 3 1s 3 2s. ಆನ್ಸರ್ ಏನಾಗುತ್ತೆ? ಅಗೇನ್ 1/2ನೇ ಅಲ್ವಾ? ಸೊ ಇದು ಆನ್ಸರ್ ಆಗುತ್ತೆ ಸೆಕೆಂಡ್ ಕ್ವಶನ್. ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಡೈ 1 ಟೈಮ್ ಥ್ರೋ ಮಾಡಿದಾಗ ಏನಾಗುತ್ತೆ? 2 ಟೈಮ್ಸ್ ಥ್ರೋ ಮಾಡಿದಾಗ ಏನಾಗುತ್ತೆ? ಅದು ಗೊತ್ತಿರಲಿ. ನೆಕ್ಸ್ಟ್, ಅ ಬಾಕ್ಸ್ ಕಂಟೈನ್ಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಥರ್ಡ್ ಕ್ವಶನ್. ಅ ಬಾಕ್ಸ್ ಕಂಟೈನ್ಸ್ 90 ಡಿಸ್ಕ್ಸ್ ನಂಬರ್ಡ್ ಫ್ರಮ್ 1 to 90. ಒಂದು ಬಾಕ್ಸಲ್ಲಿ 90 ಡಿಸ್ಕ್ಗಳಿದೆ ಅಂತ, 90 ಡಿಸ್ಕ್ಸ್. ಆ್ಯಂಡ್ ಅದನ್ನು 1 to 90ವರೆಗೆ ನಂಬರಿಂಗ್ ಮಾಡಿದ್ದಾರೆ. ಇಫ್ 1 ಡಿಸ್ಕ್ ಇಸ್ ಡ್ರಾನ್ ಎಟ್ ರ್ಯಾಂಡಮ್ ಫ್ರಮ್ ದ ಬಾಕ್ಸ್, ಫೈನ್ ದ ಪ್ರೊಬ್ಯಾಬಿಲಿಟಿ ದಟ್ ಇಟ್ ಬ್ಯಾರ್ಸ್ ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಫಸ್ಟ್ ಕ್ವಶನ್ ಕೇಳಿದ್ದವರು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಬರಬೇಕಂತೆ. ಓಕೆ, ಟೋಟಲ್ 1ಇಂದ 90ವರೆಗೆ ನಂಬರ್ ಮಾಡಿದ್ದಾರೆ. 1ಇಂದ 90ವರೆಗೆ. ಅದರಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಯಾವುದಲ್ಲ ನೋಡಿ? 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9. ಸ್ಕ್ವೇರ್ ನಂಬರ್ ಇದೆಯಲ್ಲ. 4 ಸ್ಕ್ವೇರ್ 16, 5 ಸ್ಕ್ವೇರ್ 25, 6 ಸ್ಕ್ವೇರ್ 36, 7 ಸ್ಕ್ವೇರ್ 49, 8 ಸ್ಕ್ವೇರ್ 64, 9 ಸ್ಕ್ವೇರ್ 81. ಇಷ್ಟೇ ಸಾಕಲ್ಲ? 10 ಸ್ಕ್ವೇರ್ ಬೇಕಾ? ಬೇಡ ಅಲ್ವಾ? ಯಾಕಂದರೆ ನಂಬರ್ಡ್ ಫ್ರಮ್ 1 to 90 ಇರೋದೇ 90 ಡಿಸ್ಕ್. ನೆಕ್ಸ್ಟ್ 10 ಸ್ಕ್ವೇರ್ ಮಾಡಿದ್ರೆ 100 ಆಗುತ್ತೆ. 100 ಗ್ರೇಟರ್ ದೆನ್ 90 ಅಲ್ವಾ? 91ಗಿಂತ ಜಾಸ್ತಿ ಆಗುತ್ತೆ, 90ಗಿಂತ ಜಾಸ್ತಿ ಆಗುತ್ತಲ್ಲ. ಸೊ ಟೋಟಲ್ ಯಾವುದೆಲ್ಲ ಸ್ಕ್ವೇರ್ ನಂಬರ್ ಇದೆ ನೋಡಿ? 1 ಅನ್ನೋದು ಒಂದು ಸ್ಕ್ವೇರ್ ನಂಬರ್. 4 9 16 25 36 49 64 81 ಇದೆಲ್ಲ ಸ್ಕ್ವೇರ್ ನಂಬರ್ ಅಲ್ವಾ? ಈಗ ನೋಡಿ ಫಾರ್ಮುಲಾ ಏನು ಹೇಳಿ? ಪ್ರೊಬ್ಯಾಬಿಲಿಟಿ ಆಫ್ ಎನ್ ಈವೆಂಟ್ ಈಸ್ ಈಕ್ವಲ್ಸ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಎಸ್ ಅಂದರೆ ಸ್ಟೂಡೆಂಟ್ಸ್ ಟೋಟಲ್ ಎಷ್ಟು ಡಿಸ್ಕ್ ಇದೆ? 90 ಡಿಸ್ಕ್ ಅಲ್ವಾ? 90 ಅಂತ ತಗೊಳ್ತೇನೆ. ಈಗ ಫಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಎಷ್ಟಿದೆ? 1 2 3 4 5 6 7 8 9. 9 ಡಿವೈಡೆಡ್ ಬೈ 90 ಅಲ್ವಾ? 9 1s 9 10s 90 ಅಲ್ವಾ? ಸೊ ಇದು ಆನ್ಸರ್ ಏನು? 1/10 ಆಗುತ್ತೆ ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ನೋಡಿ, ಅದರಲ್ಲಿ ಇಟ್ ಈಸ್ ಅ ಪ್ರೈಮ್ ನಂಬರ್ ಅಂತ ಹೇಳ್ತಾ ಇದ್ದಾರೆ. ಪ್ರೈಮ್ ನಂಬರ್ ಯಾವುದೆಲ್ಲ ಬರುತ್ತೆ? 1 ಮತ್ತು 90ನ ಮಧ್ಯೆ ಪ್ರೈಮ್ ನಂಬರ್ ಸ್ಟಾರ್ಟ್ಸ್ ಫ್ರಮ್ 2 ಅಲ್ವಾ? 2 ಇದೆ, 3 ಇದೆ, 5 ಇದೆ, 7 ಇದೆ, 11 ಇದೆ, 13 ಇದೆ, 15 16 17 ಇದೆ ಅಲ್ವಾ? 17 21 ಆಗೋದಿಲ್ಲ. 19 ಇದೆಯಲ್ಲ ಸ್ಟೂಡೆಂಟ್ಸ್? 19 ಆದಮೇಲೆ 23 24 25 26 27 ಆಗೋದಿಲ್ಲ, 28 ಆಗೋದಿಲ್ಲ, 29 30 31 32 33 34 35 36 37 38 39 ಆಗೋದಿಲ್ಲ, 40 41 ಅಲ್ಲ, 42 43 44 45 46 47
47 ಆಗುತ್ತೆ ಅಂದ್ಕೊಳ್ತೇನೆ. 7 7 48 ಅಲ್ಲ, 7 47 48 49 50 51 17 into 3 is 7 3 is 21 2 51 ಅಲ್ಲ 52 53 54 55 56 57 ಆಗೋದಿಲ್ಲ, 58 ಆಗೋದಿಲ್ಲ, 59 ಅಲ್ಲ, 60 61 61 ಓಕೆ 62 63 ಆಗೋದಿಲ್ಲ, 64 65 66 67 67 ಆಗುತ್ತೆ. 19 into 3 ಮಾಡಿ 9 3 is 20 9 3 is 27 2 57 67 68 69 69 ಆಗೋದಿಲ್ಲ, 70 71 72 73 74 75 71 76 78 ಪ್ರೈಮ್ ನಂಬರು ಇದು 67 ನೋಡಿ ಸ್ಟೂಡೆಂಟ್ಸ್. 2 3 5 7 11 13 17 19 23 29 31 37 41 43 47 53 59 61 67 ಅದಾದಮೇಲೆ ಮತ್ತೆ 71 ಬರುತ್ತೆ, 71 73 79 83 ದೆನ್ 89 ಡೈರೆಕ್ಟ್ 97. ಇದಿಷ್ಟು ಪ್ರೈಮ್ ನಂಬರ್ ಸ್ಟೂಡೆಂಟ್ಸ್. ಈ ಥರ ಕ್ವಶನ್ ಕೇಳೋದಿಲ್ಲ, ಬಟ್ ಸ್ಟಿಲ್ ನಾನೇ ಇದು ಹಾಕ್ಕೊಂಡಿದ್ದು, ಸ್ಟಿಲ್ ಇದು ಗೊತ್ತಿರಲಿ. ಓಕೆ, ಸೊ ಟೋಟಲ್ ಎಷ್ಟು ಬರುತ್ತೆ ಕೌಂಟ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 ಟೋಟಲ್ 25 ಪ್ರೈಮ್ ನಂಬರ್ಸ್ ಇದೆಯಲ್ವಾ. ಅವಾಗ ಎಂತ ಆಗುತ್ತೆ ಹೇಳಿ, ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. 25 ಡಿವೈಡೆಡ್ ಬೈ 90 ಅಲ್ವಾ. 90 ಅಂದರೆ 5 ಮಲ್ಟಿಪ್ಲಿಕೇಶನ್ ಹೋಗುತ್ತಲ್ಲ, 5 1s 5 8s 5 5s ಇದು 5/18 ಆಗುತ್ತೆ ಸ್ಟೂಡೆಂಟ್ಸ್. 5/18 ಇದು ಪ್ರೈಮ್ ನಂಬರ್ ಗೊತ್ತಿರಲಿ ನಿಮಗೆ. ಪ್ರೈಮ್ ನಂಬರ್ ಅಂದರೆ ಏನು ಹೇಳಿ, ಅ ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್ ಆ್ಯಂಡ್ 1. ಅದರ್ ದ್ಯಾನ್ ದ್ಯಾಟ್ ಇಟ್ ಶುಡ್ ನಾಟ್ ಬಿ ಡಿವಿಸಿಬಲ್ ಬೈ ಎನಿ ಅದರ್ ನಂಬರ್. ಎನಿ ಅದರ್ ನಂಬರಿಂದ ಅದು ಡಿವಿಸಿಬಲ್ ಆಗಬಾರ್ದು. ಓನ್ಲಿ ಇಟ್ ಸೆಲ್ಫ್ ಆ್ಯಂಡ್ 1 ಇಂದ ಡಿವೈಡ್ ಆದರೆ ಮಾತ್ರ ಇಟ್ ಈಸ್ ಅ ಪ್ರೈಮ್ ನಂಬರ್. ಓಕೆ, ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, 4th ಕ್ವಶನ್. ಅ ಬ್ಯಾಗ್ ಕಂಟೈನ್ಸ್ 28 ಬಲ್ಬ್ಸ್ ಔಟ್ ಆಫ್ ವಿಚ್ 7 ಆರ್ ಡಿಫೆಕ್ಟಿವ್. ಟೋಟಲ್ ಬ್ಯಾಗಲ್ಲಿ ಟೋಟಲ್ ಇರೋದೆಷ್ಟು 28. ಸೊ ಎನ್ ಆಫ್ ಎಸ್ ಎಷ್ಟಾಗಿತ್ತು 28 ಆಗುತ್ತೆ. ಬ್ಯಾಗ್ ಕಂಟೈನ್ಸ್ 28 ಬಲ್ಬ್ಸ್ ಔಟ್ ಆಫ್ ವಿಚ್ 7 ಆರ್ ಡಿಫೆಕ್ಟಿವ್. 7 ಡಿಫೆಕ್ಟಿವ್ ಇದಂತೆ, ಅಂದರೆ ಹಾಳಾಗಿದೆ ಅಂತೆ. 1 ಬಲ್ಬ್ ಡ್ರಾನ್ ರ್ಯಾಂಡಮ್ಲಿ, ವಾಟ್ ಈಸ್ ದ ಪ್ರೊಬಾಬಿಲಿಟಿ ದ್ಯಾಟ್ ಬಲ್ಬ್ ಡ್ರಾನ್ ಈಸ್ ನಾಟ್ ಡಿಫೆಕ್ಟಿವ್ ಅಂತ ಕೇಳಿದ್ದು. ಎಷ್ಟು ಡಿಫೆಕ್ಟಿವ್ ಇದೆ ಅಂತ ಹೇಳಿದವರು 7 ಡಿಫೆಕ್ಟಿವ್. ನೋಡಿ 28ಅಲ್ಲಿ 7 ಡಿಫೆಕ್ಟಿವ್ ಆದರೆ ಉಳಿದದ್ದು ಕರೆಕ್ಟ್ ಇದೆ ಅಂತ ಅರ್ಥ ಅಲ್ಲ. ಅಂದರೆ ಏನು, 21 ಆರ್ ನಾನ್ ಡಿಫೆಕ್ಟಿವ್. ಕರೆಕ್ಟಾ? 7 ಡಿಫೆಕ್ಟಿವ್ ಆದರೆ 21 ಆರ್ ನಾನ್ ಡಿಫೆಕ್ಟಿವ್ ಅಂತ ಮೀನಿಂಗ್. ಕರೆಕ್ಟ್ ಅಲ್ಲ? 7 ಆರ್ ಡಿಫೆಕ್ಟಿವ್, 21 ಆರ್ ನಾನ್ ಡಿಫೆಕ್ಟಿವ್. ಕ್ವಶನ್ ಕೇಳಿದ್ದವರೇನು, ವಾಟ್ ಈಸ್ ದ ಪ್ರೊಬಾಬಿಲಿಟಿ ಆಫ್ ಬಲ್ಬ್ ಡ್ರಾನ್ ಈಸ್ ನಾಟ್ ಡಿಫೆಕ್ಟಿವ್ ಅಂತ ಹೇಳಿದ್ದಾರೆ. ನಾಟ್ ಡಿಫೆಕ್ಟಿವ್ ಅಂದರೆ ಯಾವ್ದು ತೊಗೊಳ್ಬೇಕು ನಾವು, ನಾನ್ ಡಿಫೆಕ್ಟಿವ್ ತೊಗೊಳ್ಬೇಕಲ್ಲ. ಪಿ ಆಫ್ ಇ ಈಸ್ ಈಕ್ವಲ್ಸ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಅವ್ರು ಕ್ವಶನ್ ಏನು ಕೇಳಿದ್ದಾರೆ ನೋಡ್ಕೊಳ್ಳಿ ಸ್ಟೂಡೆಂಟ್. ಎನ್ ಆಫ್ ಎಸ್ ಅಂದರೆ 28, ಎನ್ ಆಫ್ ಇ ಅಂದರೆ ಅವ್ರು ಕೇಳಿದ್ದು ನಾನ್ ಡಿಫೆಕ್ಟಿವ್ ಎಷ್ಟಿದೆ 21. 7 ಮಲ್ಟಿಪ್ಲಿಕೇಶನ್ ಹೋಗುತ್ತಲ್ಲ, 7 3s 7 4s, ಸೊ 3/4 ಇಸ್ ದ ಆನ್ಸರ್. ಇದೇ ಕ್ವಶನ್ನ ವಾಟ್ ಇಸ್ ದ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಡಿಫೆಕ್ಟಿವ್ ಅಂತ ಹೇಳಿದರೆ 7/28. ಇಲ್ಲಿ ನಾನ್ ಡಿಫೆಕ್ಟಿವ್ ಕೇಳಿರ್ಲಿಕ್ಕೆ ಹೋಗಿ 21/28 ವಿಚ್ ಇಸ್ 3/4. ಓಕೆ, 5th ಕ್ವಶನ್. ವೆನ್ 2 ಕಾಯಿನ್ಸ್ ಟಾಸ್ಡ್ ಟುಗೆದರ್. ಇದು ಕಾಯಿನ್ಸ್ ಮೇಲೆ ಕ್ವಶನ್ ಕೇಳಿದ್ದಾರೆ. 2 ಕಾಯಿನ್ಸ್ ಟಾಸ್ಡ್ ಟುಗೆದರ್ ಅಂತ ಹೇಳಿದ್ದಾರೆ. 2 ಕಾಯಿನ್ಸನ್ನು ಟಾಸ್ ಮಾಡಿದಾಗ ಏನೆಲ್ಲ ಬರುತ್ತೆ ಹೇಳಿ ಪ್ರೊಬಾಬಿಲಿಟಿ. 2 ಕಾಯಿನ್ಸ್, ವೆನ್ 2 ಕಾಯಿನ್ಸ್ ಆರ್ ಟಾಸ್ಡ್ ಟುಗೆದರ್, ವಾಟ್ ಈಸ್ ದ ಪ್ರೊಬಾಬಿಲಿಟಿ? 2 ಕಾಯಿನ್ಸನ್ನು ಟಾಸ್ ಮಾಡಿದರೆ 2 ಕಾಯಿನ್ಸ್ ಅಂದರೆ ಯಾವುದೆಲ್ಲ ಬರ್ಬೋದು ಹೇಳಿ. ಹೆಡ್ ಬರ್ಬೋದು, ಹೆಡ್ ಟೇಲ್ ಬರ್ಬೋದು, ಟೇಲ್ ಹೆಡ್ ಬರ್ಬೋದು, ಟೇಲ್ ಬರ್ಬೋದು ಅಲ್ವಾ. ಸೊ ಎನ್ ಆಫ್ ಎಸ್ ಎಷ್ಟಾಯಿತು ಟೋಟಲ್ 4 ಆಯಿತು. ಸರಿಯಾ? ಹೆಡ್ ಬರ್ಬೋದು, ಹೆಡ್ ಟೇಲ್ ಬರ್ಬೋದು, ಟೇಲ್ ಹೆಡ್ ಬರ್ಬೋದು, ಟೇಲ್ ಬರ್ಬೋದು. ಇದು ಎನ್ ಆಫ್ ಎಸ್. 2 ಕಾಯಿನ್ಸ್ ಟಾಸ್ಡ್ ಟುಗೆದರ್. ವಾಟ್ ಈಸ್ ದ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಅಟ್ಲೀಸ್ಟ್ 1 ಹೆಡ್ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ 1 ಹೆಡ್ ಅಂದರೆ ಮಿನಿಮಮ್ 1 ಹೆಡ್ ಇರಲೇಬೇಕು. ಅದ್ರ ಮೇಲೆ ಎಷ್ಟು ಹೆಡ್ ಇದ್ರೂ ಪ್ರಾಬ್ಲಮ್ ಇಲ್ಲ, ಮಿನಿಮಮ್ 1 ಹೆಡ್. ಇಲ್ಲಿ ನೋಡಿ, ಇಲ್ಲಿ ಮಿನಿಮಮ್ 1 ಹೆಡ್ ಇಲ್ವ, ಅಟ್ಲೀಸ್ಟ್ ಅಂತ ಹೇಳಿದರೆ ಅಟ್ಲೀಸ್ಟ್ 1 ಅಂತೂ ಇರಲೇಬೇಕು. 1 ಇದ್ದು ಮೇಲ್ಗಡೆ ಎಷ್ಟಿದ್ರೂ ಅಡ್ಡಿಲ್ಲ, 2 ಹೆಡ್ ಇದ್ರೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ 2 ಹೆಡ್ ಇರ್ಬೋದಲ್ಲ, ಇಲ್ಲಿ ಮಿನಿಮಮ್ 1 ಹೆಡ್ ಇದೆಯಲ್ಲ, ಇಲ್ಲೂ ಮಿನಿಮಮ್ 1 ಹೆಡ್ ಇದೆಯಲ್ಲ, ಇಲ್ಲಿದೆಯಾ ಇಲ್ಲ. ಸೊ ಟೋಟಲ್ ಎಷ್ಟಾಯಿತು ಇದರಲ್ಲಿ 3 ಆಯ್ತಲ್ಲ. ಅಂದರೆ ಎನ್ ಆಫ್ ಇ ಎಷ್ಟಾಯಿತು 3 ಆಯಿತು. ಸೊ ಫಾರ್ಮುಲಾ ಏನು ಹೇಳುತ್ತೆ, ಪಿ ಆಫ್ ಇ ಈಸ್ ಈಕ್ವಲ್ಸ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಇ ಅಂದರೆ 3, ಎನ್ ಆಫ್ ಎಸ್ ಟೋಟಲ್ ಔಟ್ಕಮ್ ಎಷ್ಟು 4 ಅಲ್ಲ, 3/4.
ಸರಿಯಾ? ಅದರಲ್ಲಿ ಸೆಕೆಂಡ್ ಕ್ವಶನ್ ನೋಡಿ, ಅಟ್ಮೋಸ್ಟ್ ಒನ್ ಹೆಡ್, ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್. ಅಟ್ಮೋಸ್ಟ್ ಒನ್ ಹೆಡ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಅಟ್ಮೋಸ್ಟ್ ಅಟ್ಲೀಸ್ಟ್ ಕೇಳ್ತಾರೆ. ಅಟ್ಮೋಸ್ಟ್ ಒನ್ ಹೆಡ್ ಅಂದರೆ ಜಾಸ್ತಿ ಅಂದರೆ ಒನ್ ಹೆಡ್ ಇರಬೇಕು, ಅದಕ್ಕಿಂತ ಜಾಸ್ತಿ ಹೆಡ್ ಇರಬಾರ್ದು. ಅಟ್ಮೋಸ್ಟ್ ಒನ್ ಹೆಡ್, ಹಾಗಂತ ಹೆಡ್ ಬರ್ದೇ, ಅಟ್ಮೋಸ್ಟ್ ಒನ್ ಹೆಡ್ ಅಂದರೆ ಜಾಸ್ತಿ ಒನ್ ಅಥವಾ ಹೆಡ್ ಬರ್ದೇನೂ ಇರ್ಬೋದು. ಅಂದರೆ ಮೀನಿಂಗ್ ಏನು ಹೇಳಿ, 0 ಹೆಡ್ ಇದ್ದರೂ ಕೂಡ ನೀವು ಕನ್ಸಿಡರೇಷನ್ ತೊಗೊಳ್ಬೇಕು, ಇದು ಇಂಪಾರ್ಟೆಂಟ್. ಅಟ್ಮೋಸ್ಟ್ ಒನ್ ಹೆಡ್ ಅಂದರೆ ಜಾಸ್ತಿ ಅಂದರೆ ಒನ್ ಹೆಡ್, ಹೆಡ್ ಇಲ್ಲದೆ ಇದ್ರೂ ಪ್ರಾಬ್ಲಮ್ ಇಲ್ಲ. ಅಟ್ಮೋಸ್ಟ್ ಒನ್ ಅಂತ ಹೇಳ್ತಾ ಇರೋದು. ಇಲ್ಲಿ ನೋಡಿ ಇದರಲ್ಲಿ ಯಾವುದೆಲ್ಲ ಬರುತ್ತೆ ಈಗ, ಹೆಡ್ ಇಲ್ಲದೆ ಇರೋದು ಯಾವುದು, ಟೇಲ್. ಅಟ್ಮೋಸ್ಟ್ ಒನ್ ಹೆಡ್, ಜಾಸ್ತಿ ಅಂದರೆ ಒಂದೇ ಹೆಡ್ ಇರೋದಲ್ಲ ಇಲ್ಲೂ ಕೂಡ ಜಾಸ್ತಿ ಅಂದರೆ ಹೆಡ್ ಅಂದರೆ ಒಂದೇ ಇರೋದಲ್ವಾ, ಇದು ಆಗೋದಿಲ್ಲ. ಯಾಕಂದರೆ ಎಷ್ಟು ಹೆಡ್ ಇದೆ ಇಲ್ಲಿ, 2 ಹೆಡ್ ಇದೆ. 2 ಹೆಡ್ ಇರಬಾರ್ದು. ಅವ್ರು ಏನು ಹೇಳಿದ್ರೆ ಜಾಸ್ತಿ ಅಂದರೆ 1 ಹೆಡ್ ಇರಬೇಕು, ಅದಕ್ಕಿಂತ ಜಾಸ್ತಿ ಹೆಡ್ ಇರಬಾರ್ದು, ಅಥವಾ ಹೆಡ್ ಇಲ್ಲದೇನೂ ಇರ್ಬೋದು ಅಂತ ಮೀನಿಂಗ್. ಅಟ್ಮೋಸ್ಟ್ ಅಂದರೆ ಮೀನಿಂಗ್. ಓಕೆ, ಪುನಃ ಫಾರ್ಮುಲಾ ಏನಾಗುತ್ತೆ, ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಅಟ್ಮೋಸ್ಟ್ ಒನ್ ಹೆಡ್ ಎಷ್ಟು ಬಂತದು, 3 ಅಲ್ಲ, 3/4. ಹೇಗೇನು ಆನ್ಸರ್ ಸೇಮ್ ಇರ್ಬೋದು, ಬಟ್ ಲಾಜಿಕ್ ಮಾತ್ರ ಅರ್ಥ ಮಾಡ್ಕೊಳ್ಳಿ. ಅಟ್ಮೋಸ್ಟ್ ಒನ್ ಹೆಡ್ ಅಂದರೆ ಒನ್ ಹೆಡ್ ಅಂದ್ ಹೈಯೆಸ್ಟ್, ಅದಕ್ಕಿಂತ ಕಡಿಮೆನೇ ಇರ್ಬೋದು, ಬಟ್ ಜಾಸ್ತಿ ಇರಬಾರ್ದು, 1 ಹೆಡ್ಗಿಂತ ಜಾಸ್ತಿ ಇರಬಾರ್ದು. ಓಕೆ, ಆ್ಯಂಡ್ ಲಾಸ್ಟ್ ಕ್ವಶನ್, 6th ಕ್ವಶನ್ ನೋಡಿ, ಅ ಬಾಕ್ಸ್ ಕಂಟೈನ್ಸ್ 5 ರೆಡ್ ಮಾರ್ಬಲ್ಸ್ 8 ವೈಟ್ ಮಾರ್ಬಲ್ಸ್. ಒಂದು ಬಾಕ್ಸಲ್ಲಿ 5 ರೆಡ್ ಮಾರ್ಬಲ್ ಇದೆಯಂತೆ, 8 ವೈಟ್ ಮಾರ್ಬಲ್ ಇದೆಯಂತೆ ಒಂದು ಬಾಕ್ಸಲ್ಲಿ. ಓಕೆ, ಸೊ ಅಂದರೆ ಟೋಟಲ್ ಎಷ್ಟು ಮಾರ್ಬಲ್ಸ್ಗಳು, ಆ್ಯಂಡ್ 4 ಗ್ರೀನ್ ಮಾರ್ಬಲ್ಸ್. ಟೋಟಲ್ ಎಷ್ಟು ಮಾರ್ಬಲ್ಸ್ ಇದೆ, 5 ರೆಡ್, 8 ವೈಟ್, 4 ಗ್ರೀನ್, 8 + 4 12, 12 + 5 17 ಮಾರ್ಬಲ್ಸ್ ಇದೆ ಒಂದು ಬಾಕ್ಸ್ ಒಳಗಡೆ. ಟೋಟಲ್ ಮಾರ್ಬಲ್ಸ್ ಎಲ್ಲದನ್ನು ಸೇರಿ ನಾನು ಹೇಳ್ತಾ ಇರೋದು 17 ಮಾರ್ಬಲ್ಸ್ ಇದೆ. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಡ್ರಾನ್ ಮಾರ್ಬಲ್ ಈಸ್ ಅ ರೆಡ್ ಮಾರ್ಬಲ್? ಈ 17 ಮಾರ್ಬಲ್ ಅಂದರೆ ಏನಾಯ್ತು ಹೇಳಿ, ಇದು ಎನ್ ಆಫ್ ಎಸ್ ಆಯಿತು. ಸರಿಯಾ? ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ರೆಡ್ ಮಾರ್ಬಲ್ ಅಂತ ಹೇಳಿದ್ದಾರೆ. ಫಾರ್ಮುಲಾ ಏನು ಹೇಳುತ್ತೆ, ಪಿ ಆಫ್ ಇ ಈಸ್ ಈಕ್ವಲ್ಸ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಎಸ್ ನಮ್ಗೆ ಗೊತ್ತಾಯಿತು, ಟೋಟಲ್ ಎಷ್ಟು ಮಾರ್ಬಲ್ ಇದೆ, 17 ಮಾರ್ಬಲ್ ಇದೆ ಅಲ್ವಾ. ಅದರಲ್ಲಿ ಕ್ವಶನ್ ರೆಡ್ ಮಾರ್ಬಲ್, ರೆಡ್ ಮಾರ್ಬಲ್ ಎಷ್ಟಿದೆ ಅಲ್ಲಿ ಇರೋದು, 5 ಅಲ್ವಾ. 5 ರೆಡ್ ಮಾರ್ಬಲ್, 5/17 ಅಷ್ಟೇ ಅಲ್ವಾ. ಸೆಕೆಂಡ್ ಕ್ವಶನ್ ನೋಡಿ, ಅ ಗ್ರೀನ್ ಮಾರ್ಬಲ್, ಟೋಟಲ್ 17 ಆಗಿರುತ್ತೆ ಸ್ಟೂಡೆಂಟ್ಸ್, ಅದು ಚೇಂಜ್ ಆಗೋದೇ ಇಲ್ಲ. ಪಿ ಆಫ್ ಇ ಈಸ್ ಈಕ್ವಲ್ಸ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಮಾರ್ಬಲ್ ಎಷ್ಟಿದೆ, 17, ಅದು ಆಗಿರುತ್ತೆ. ಈಗ ಕ್ವಶನ್ ಹೇಳ್ತಾ ಇರೋದು ಅ ಗ್ರೀನ್ ಮಾರ್ಬಲ್, ಗ್ರೀನ್ ಮಾರ್ಬಲ್ ಎಷ್ಟಿದೆ ಅಂತ ಇದರಲ್ಲಿ 4 ಗ್ರೀನ್ ಮಾರ್ಬಲ್ ಇರೋದಲ್ವಾ, 4/17 ಅಲ್ವಾ, 4/17. ಥರ್ಡ್ ಕ್ವಶನ್ ನೋಡಿ, ನಾಟ್ ಅ ವೈಟ್ ಮಾರ್ಬಲ್ ಅಂತ ಹೇಳಿದ್ದು. ನಾಟ್ ಅ ವೈಟ್ ಮಾರ್ಬಲ್ ಅಂದರೆ ಮೀನಿಂಗ್ ಎಂತ, ವೈಟ್ ಮಾರ್ಬಲ್ ಅಲ್ಲ, ಅದು ಗ್ರೀನ್ ಆಗಿರ್ಬೋದು ಅಥವಾ ರೆಡ್ ಆಗಿರ್ಬೋದು ಅಲ್ವಾ. ಅವ್ರು ಹೇಳ್ತಾ ಇರೋದೇನು, ನಾಟ್ ಅ ವೈಟ್ ಮಾರ್ಬಲ್, ವೈಟ್ ಮಾರ್ಬಲ್ ಅಲ್ಲ, ರೆಡ್ ಆಗಿರ್ಬೋದು ಅಥವಾ ಗ್ರೀನು ಆಗಿರ್ಬೋದಲ್ಲ. ನಾಟ್ ಅ ವೈಟ್ ಅಂದರೆ ಮೀನಿಂಗ್ ಏನು ಹೇಳಿ, ವೈಟ್ ಅಲ್ಲ, ರೆಡ್ ಆರ್ ಗ್ರೀನು ಆಗಿರ್ಬೋದಲ್ಲ. ಟೋಟಲ್ ಸೇಮ್ 17 ಇರುತ್ತೆ, ಬಟ್ ರೆಡ್ ಮತ್ತು ಗ್ರೀನ್ ಅಲ್ಲ, ರೆಡ್ ಮತ್ತು ಗ್ರೀನ್ ಎರಡೂ ಆಗ್ಬೋದಲ್ಲ, ವೈಟ್ ಅಲ್ಲ ಅಷ್ಟೇ. 5 + 4 ಎಷ್ಟು, 9. 9/17 ಈಸ್ ದ ಆನ್ಸರ್. ಇದು ವೆರಿ ಇಂಪಾರ್ಟೆಂಟ್. ನಾಟ್ ಅ ವೈಟ್ ಮಾರ್ಬಲ್ ಅಂದರೆ ವೈಟ್ ಮಾರ್ಬಲನ್ನು ಬಿಡಿ, ಉಳಿದೆರಡನ್ನು ಆ್ಯಡ್ ಮಾಡಿ. ನಾಟ್ ಅ ಗ್ರೀನ್ ಮಾರ್ಬಲ್ ಅಂದರೆ ಏನು ಮಾಡಿ, ಗ್ರೀನ್ ಮಾರ್ಬಲನ್ನು ಬಿಡಿ, ಇವೆರಡನ್ನು ಆ್ಯಡ್ ಮಾಡಿ. ನಾಟ್ ಅ ರೆಡ್ ಮಾರ್ಬಲ್ ಅಂದರೆ ಏನು, ರೆಡ್ ಮಾರ್ಬಲನ್ನು ಬಿಡಿ, ಇವೆರಡನ್ನು ಆ್ಯಡ್ ಮಾಡಿ ಅಷ್ಟೇ. ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ಪ್ರೊಬ್ಯಾಬಿಲಿಟಿನೂ ಕೂಡ ಕಂಪ್ಲೀಟ್ ಆಯಿತು. ಪ್ರೊಬ್ಯಾಬಿಲಿಟಿಯಲ್ಲಿ ಹೆಚ್ಚಾಗಿ ಡೈ ಮತ್ತು ಕಾಯಿನ್ ಬಿಟ್ಟರೆ ಇದು ನಂಬರ್, ಅದು ಬಿಟ್ಟರೆ ಮಾರ್ಬಲ್ಸ್ ಮೇಲೆ ಕ್ವಶನ್ ಕೇಳ್ಬೋದು ಸ್ಟೂಡೆಂಟ್ಸ್, ಮತ್ತೆ ಯಾವುದು ಕೇಳೋದಿಲ್ಲ. ಅದು ಬಿಟ್ಟರೆ ಇದು ಕೇಳ್ಬೋದೇನೋ, ಯಾವುದು ಕಾರ್ಡ್ಸ್ ಮೇಲ್ಗಡೆ. ಕಾರ್ಡ್ಸ್ ಇದು ನಾನು ಪ್ರಾಬ್ಲಮ್ ಮಾಡಿದ್ದೀನಿ, ಅದನ್ನು ಸರಿ ನೋಡ್ಕೊಳ್ಳಿ. ಅದನ್ನು ಕೇಳೋದು ತುಂಬ ಕಡಿಮೆ, ಯಾಕಂದರೆ ಅದರಲ್ಲಿ ತುಂಬ ನಿಮಗೆ ರಿಮೆಂಬರಿಂಗ್ ಥಿಂಗ್ಸ್ ಇದೆ ತುಂಬ ಅಲ್ವಾ. ಮತ್ತು ಅದು ಕಾರ್ಡ್ಸ್ ಅಲ್ಲ, ಸ್ಟೂಡೆಂಟ್ಸಿಗೆ ಅದು ಸರಿ ಆಗೋದಿಲ್ಲ ಅಂತ ಅದನ್ನು ಕೊಡೋದಿಲ್ಲ. ಬಟ್ ಸ್ಟಿಲ್ ಅದನ್ನು ಒಂದ್ಸತಿ ನೋಡ್ಕೊಳ್ಳಿ ಸ್ಟೂಡೆಂಟ್, ಆಯಿತಾ. ಇಲ್ಲಿಗೆ ಪ್ರೊಬ್ಯಾಬಿಲಿಟಿ ಮತ್ತು ಟ್ರಿಗ್ನೋಮೆಟ್ರಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ವೀಡಿಯೋ ಒಂದು ಉಳಿದಿದೆ, ಅದನ್ನು ಕೂಡ ಇವತ್ತೇ ಹಾಕ್ತೇನೆ. ಅದರಲ್ಲಿ ನಾನು ನಿಮಗೆ ಕನ್ಸ್ಟ್ರಕ್ಷನ್ ಮತ್ತು ಮಿಡ್ ಪಾಯಿಂಟ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ ಆ್ಯಂಡ್ ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ 1-2 ಮಾರ್ಕ್ಸ್ ಕ್ವಶನ್ ಕೇಳಿದರೆ ಏನು ಕೇಳ್ಬೋದು ಅಂತ ಅದನ್ನೊಂದು ಮಾಡಿಬಿಡ್ತೇನೆ, ಆಯಿತಾ. ಓಕೆ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೇನೆ ಸ್ಟೂಡೆಂಟ್. ಪಾರ್ಟ್ 4ಅಲ್ಲಿ ನೆಕ್ಸ್ಟ್ ಬರ್ತೇನೆ, ಅಲ್ಲಿಗೆ 2 ಮಾರ್ಕ್ಸ್ ಇದನ್ನು ಎಂಡ್ ಮಾಡ್ತೇನೆ. ಆದಷ್ಟು ನೀವು ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್, ಈಸಿ ಇರುತ್ತೆ ಕ್ವಶನ್ ಪೇಪರ್, ಪ್ರಾಕ್ಟೀಸ್ ಮಾಡಿ ಆಯಿತಾ. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಆದಷ್ಟು ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದ, ಶುಭ ದಿನ.